ಎಲ್ಲರಿಗೂ ಇವತ್ತಿನ ನಮಸ್ಕಾರಗಳು. ನನ್ನ ಹೆಸರು ಮೋಹನಯ್ಯ. ಮನೋವಿಜ್ಞಾನ ವಿಭಾಗದಲ್ಲಿ ಕಳೆದ 9 ವರ್ಷಗಳಿಂದ ಕೆಲಸವನ್ನು ನಿರ್ವಹಿಸಿಕೊಳ್ತಾ ಬರ್ತಾ ಇದ್ದೇನೆ. ಪ್ರಸ್ತುತ ಬೆಂಗಳೂರು ವಿಶ್ವವಿದ್ಯಾಲಯ ಜ್ಞಾನಭಾರತಿ ಕ್ಯಾಂಪಸ್ ಅಲ್ಲಿ ಕ್ವಾಲಿಟೇಟಿವ್ ರಿಸರ್ಚ್ ಮೆಥಡ್, ಅನಾಲಿಸಿಸ್ ಮೆಥಡ್ ಅಲ್ಲಿ ಡೇಟಾ ಕಲೆಕ್ಷನ್ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಡೇಟಾ ಯಾವ ರೀತಿಯಾಗಿ ಕಲೆಕ್ಟ್ ಮಾಡ್ಕೊಳ್ತೀವಿ, ಯಾವ ಸ್ವರೂಪದಲ್ಲಿ ಇರುತ್ತೆ, ಅದನ್ನ ಹೇಗೆ ಅದನ್ನ ಡೇಟಾ ಟ್ಯಾಬ್ಯುಲೇಟ್ ಮಾಡ್ತೀವಿ ಅಥವಾ ಅದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಬಂದಿರ್ತಕ್ಕಂಥ ಡೇಟಾವನ್ನ ನಾವು ಯಾವ ರೀತಿಯಾಗಿ ಅನಾಲಿಸಿಸ್ ಮಾಡ್ತೀವಿ, ಈ ಒಂದು ಪ್ರಕ್ರಿಯೆಗಳು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಏನಕ್ಕೆ ಅಂತಂದ್ರೆ ನಾವು ಏನೋ ಒಂದು ಆಬ್ಜೆಕ್ಟಿವ್ ಹಾಕೊಂಡಿರ್ತೀವಿ, ಏನೋ ಒಂದು ಹೈಪೋಥಿಸಿಸ್ ಗಳನ್ನ ಹಾಕೊಂಡಿರ್ತೀವಿ. ಈ ಒಂದು ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಈ ರೀತಿಯಾಗಿ ಬರಬಹುದು, ಈ ಒಂದು ಇಂಟರ್ಪ್ರಿಟೇಷನ್ ಈ ರೀತಿಯಾಗಿ ಇರಬಹುದು ಅನ್ನೋ ಒಂದು ನಾವೇನು ಟೆಂಟೇಟಿವ್ ಡೇಟಾ ಹೈಪೋಥಿಸಿಸ್ ಅಥವಾ ಪ್ರಾಬಬಲ್ ಆನ್ಸರ್ಸ್ ಗಳನ್ನ ನಾವು ಹುಡುಕೊಳ್ತಾ ಹೋಗ್ತೀವಿ. ಆ ಆನ್ಸರ್ ಅನ್ನ ಹುಡ್ಕೊಳ್ಳೋ ಹಿಂದೆ ಈ ಒಂದು ದತ್ತಾಂಶದ ಆಧಾರದ ಮೇಲೆ ಇಂಟರ್ಪ್ರಿಟೇಷನ್ ನಿಂತ್ಕೊಳ್ತಾ ಹೋಗುತ್ತೆ. ಇಲ್ಲಿ ಕಳೆದ ತರಗತಿನಲ್ಲಿ ಇಂಟರ್ವ್ಯೂ ಮೆಥಡ್, ಕ್ವಶನರ್ ಮೆಥಡ್ ಆಗಿದೆ. ಇಂಟರ್ವ್ಯೂ ಮೆಥಡ್ ಹೌ ಇಟ್ ಈಸ್ ಇಂಪಾರ್ಟೆಂಟ್ ಅನ್ನೋ ರೀತಿಯಾಗಿ. ಅದೇ ರೀತಿಯಾಗಿ ಇನ್ನೊಂದು ಕ್ವಾಲಿಟೇಟಿವ್ ಡೇಟಾ ಮೆಥಡ್ ಅಲ್ಲಿ ಅವಲೋಕನ ವಿಧಾನ ಬಹಳ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಕೆಲವೊಂದು ಬಾರಿ ನಾವು ಕ್ವಶನರ್ ಅನ್ನು ಕೊಡ್ತೀವಿ. ಅದರಲ್ಲಿರ್ತಕ್ಕಂಥ ಡಿಸ್ಅಡ್ವಾಂಟೇಜಸ್ ನ ಆಧಾರವಾಗಿ ಇಟ್ಕೊಂಡು ಇಂಟರ್ವ್ಯೂ ಮೆಥಡ್ ಬಂದಿರುತ್ತೆ. ಅದರಲ್ಲಿ ಇರ್ತಕ್ಕಂಥ ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಗಳನ್ನ ಆಧಾರವಾಗಿ ಇಟ್ಕೊಂಡು ಅವಲೋಕನ ವಿಧಾನಗಳು ಬೇರೆ. ಇದೇ ರೀತಿಯಾದಂತ ಕೆಲವೊಂದು ಡೇಟಾ ಕಲೆಕ್ಷನ್ ವಿಧಾನಗಳು ನಮ್ಗೆ ಬರ್ತಾ ಹೋಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಬರುವಂತದ್ದು ಅವಲೋಕನ ವಿಧಾನ. ಅವಲೋಕನ ವಿಧಾನ ಅಂತ ಅಂದ್ರೆ ಏನು? ಹೇಗೆ ನಾವು ಡೇಟಾ ಕಲೆಕ್ಟ್ ಮಾಡ್ಕೋಬಹುದು? ಬೈ ಅಬ್ಸರ್ವಿಂಗ್ ಅದರ್ಸ್, ಬೈ ಅಬ್ಸರ್ವಿಂಗ್ ಪರ್ಸನ್ಸ್, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಹೇಗೆ? ಕೆಲವೊಂದು ಬಾರಿ ನಾವು ಆಕ್ಚುಯಲ್ ಫೇಸ್ ಏನಿರುತ್ತೆ ಕೆಲವೊಂದ್ಸಲ ಹಿಡನ್ ಆಗಿರುತ್ತೆ. ಆಕ್ಚುಯಲ್ ಫೇಸ್ ನಾವು ಏನೋ ಒಂದು ಕ್ವಶನ್ ಮುಖಾಂತರ ಡೇಟಾವನ್ನ ಕಲೆಕ್ಟ್ ಮಾಡ್ಕೊಳ್ತೀವಿ ಅಥವಾ ಒಂದು ಇಂಟರ್ವ್ಯೂ ಮುಖಾಂತರ ಡೇಟಾ ಕಲೆಕ್ಟ್ ಮಾಡ್ಕೊಳ್ತೀವಿ. ಇಂಟರ್ವ್ಯೂ ನಲ್ಲಿ ಓಪನ್ ಎಂಡೆಡ್, ಕ್ಲೋಸ್ ಎಂಡೆಡ್, ಬೇರೆ ಬೇರೆ ಫಾರ್ಮೆಟ್ ಗಳು ಇರುತ್ತೆ. ಅದ್ರ ಮುಖಾಂತರ ಏನೆಲ್ಲ ಕ್ವಶನ್ಸ್ ಆಲ್ರೆಡಿ ಪ್ರಿಪೇರ್ ಆಗಿರುತ್ತೆ, ಅದ್ರ ಮುಖಾಂತರ ಡೇಟಾವನ್ನ ಕಲೆಕ್ಟ್ ಮಾಡ್ಕೊಳ್ತಾ ಹೋಗ್ತೀವಿ. ಅದ್ರಲ್ಲಿ ಏನಿರುತ್ತೆ ಅದೇ. ಅಥವಾ ಅನ್ಸ್ಟ್ರಕ್ಚರ್ಡ್ ಇತ್ತು ಅಂತ ಅಂದಾಗ ಕೆಲವೊಂದು ವಿಷಯಗಳನ್ನ ಇನ್ ಸೊಫಿಸ್ಟಿಕೇಟೆಡ್ ಪ್ಲೇಸ್ ಅಲ್ಲಿ ಕೂತಿದ್ದಾರೆ ಅಂತ ಅಂದಾಗ ಕೆಲವೊಂದು ಬಾರಿ ವ್ಯಕ್ತಿಯ ಆಕ್ಚುಯಲ್ ವರ್ತನೆಗಳನ್ನ, ಆಕ್ಚುಯಲ್ ಪರ್ಸನಾಲಿಟಿ ಟ್ರೈಟ್ಸ್ ಗಳನ್ನ ಅಸೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅಥವಾ ಅವರು ಇಡನ್ ಮಾಡಿರ್ಬೋದು ಆ ಮೂವ್ಮೆಂಟ್ ಅಲ್ಲಿ. ಏನಕ್ಕೆ ಅಂತಂದ್ರೆ ಇಂಟರ್ವ್ಯೂವರ್ಸ್ ಒಂದು 5 ಜನ ಇದ್ದಾರೆ. ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಸಂದರ್ಶನ. ಒಬ್ಬ ಇಂಟರ್ವ್ಯೂಯಿ ಬರ್ತಾನೆ. ಇವ್ರು ಏನ್ ಕ್ವಶನ್ಸ್ ಕೇಳ್ತಾರೆ ಅದಕ್ಕೆ ತಕ್ಕಂತಹ ಅವ್ರದ್ದು ಬಿಹೇವಿಯರ್ ಅಟ್ಮಾಸ್ಫಿಯರ್ ಅಲ್ಲಿ ಪ್ರಿಪೇರ್ ಆಗಿರೋ ತರನೇ ಇರಬಹುದು, ಅಥವಾ ಈ ರೀತಿಯಾದಂತಹ ಬಿಹೇವಿಯರ್ ಅನ್ನ ನಾನು ತೋರಿಸ್ಬೇಕು. ಏನಕ್ಕೆ ಅಂತಂದ್ರೆ ನನ್ನನ್ನು ಅಬ್ಸರ್ವ್ ಮಾಡೋರು 5 ಜನ ಇದ್ದಾರೆ. ಒಂದು ಸೊಫಿಸ್ಟಿಕೇಟೆಡ್ ಏರಿಯಾ, ವಾತಾವರಣ. ಅದರಲ್ಲಿ ಯಾವ ರೀತಿಯಾದಂತ ನನ್ನ ಡ್ರೆಸ್ ವೇರ್ ಮಾಡ್ಬೇಕು, ಯಾವ ರೀತಿಯಾದಂತ ನನ್ನ ಗೆಸ್ಚರ್ಸ್ ಇರಬೇಕು, ಯಾವ ರೀತಿಯಾದಂತ ಒಂದು ಮಾತಿರ್ಬೇಕು. ಎಲ್ಲದೂ ಸಹ ಒಂದು ಪ್ರೀ ಪ್ಲಾನ್ ಆಗಿ ಇರ್ಬೋದು ಅಂತ ಹೇಳ್ಬೋದು, ಅಥವಾ ತನಗನಿಸಿದ ರೀತಿಯಾಗಿ ಎಷ್ಟು ಹೈ ಪ್ರೊಫೈಲ್ ಆಗಿ ಅದನ್ನ ಎಕ್ಸಿಕ್ಯೂಟ್ ಮಾಡಬಹುದು ಅನ್ನೋ ರೀತಿಯಾಗಿ ಥಿಂಕ್ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತಾರೆ. ಒಂದು ಇಂಟರ್ವ್ಯೂ ಅಂತಂದ್ರೆ ಅಫ್ಕೋರ್ಸ್ ಎಲ್ರೂ ಸಹ ಒಂದು ಇನ್ಶರ್ಟ್ ಫಾರ್ಮಲ್ ವೇನಲ್ಲೇ ಬಂದಿರ್ತಾರೆ. ಒಂದು ಇಂಟರ್ವ್ಯೂ ಅಂತ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಕೆಲವೊಂದು ಇನ್ಫಾರ್ಮೇಶನ್ ಅನ್ನ, ಬೇಸಿಕ್ ಇನ್ಫಾರ್ಮೇಶನ್ಗೆ ಸ್ವಲ್ಪ ಪ್ರಿಪೇರ್ ಆಗೇ ಬಂದಿರ್ತಾರೆ. ಇಂಟರ್ವ್ಯೂ ಇದೆ, ಒಂದು ಪರ್ಟಿಕ್ಯುಲರ್ ಜಾಬ್ ಅಂತಾರೆ, ಜಾಬ್ಗೆ ಸಂಬಂಧಿಸಿದಂತೆ ಕೆಲವೊಂದು ಇನ್ಫಾರ್ಮೇಶನ್ಸ್ ಗಳು ಅಥವಾ ಕ್ವಶನ್ಸ್ ಗಳು ಅರೈಸ್ ಆಗುತ್ತೆ ಅನ್ನೋ ಒಂದು ಥಾಟ್ ಇರುತ್ತೆ. ಅದಕ್ಕೆ ತನ್ನದೇ ಆದಂತಹ ಎಕ್ಸ್ಪ್ಲನೇಷನ್ ಆಲ್ರೆಡಿ ಪ್ರಿಪೇರ್ ಮಾಡ್ಕೊಂಡಿರ್ತಾರೆ. ಈ ತರ ಬಂದ್ರೆ ಈ ರೀತಿಯಾದಂತಹ ರಿಪ್ಲೈ ಅನ್ನ ಕೊಡಬಹುದು. ಅಥವಾ ಎಲ್ಲರೂ ನನ್ನ ಅಬ್ಸರ್ವ್ ಮಾಡ್ತಾರೆ ಅಂತಂದ್ರೆ ನನ್ನ ವಾಕಿಂಗ್ ಸ್ಟೈಲ್ ಇರ್ಬೋದು, ನನ್ನ ಟಾಕಿಂಗ್ ಸ್ಟೈಲ್ ಇರ್ಬೋದು, ನನ್ನ ಆಟಿಟ್ಯೂಡ್ಗಳು ಇರಬಹುದು, ನನ್ನ ಗೆಸ್ಚರ್ಸ್ಗಳು ಇರಬಹುದು. ಎಲ್ಲದೂ ಸಹ ಒಂದು ವೆಲ್ ಮ್ಯಾನೇಜ್ಡ್ ರೀತಿಯಾಗಿ ಇರಬಹುದು ಅಥವಾ ಕಾಣಿಸ್ಕೋಬಹುದು. ಅಲ್ಲಿ ಆಕ್ಚುಯಲ್ ಪರ್ಸನಾಲಿಟಿ ಏನು ಅನ್ನೋದು ನಮ್ಗೆ ಅಸೆಸ್ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಹೋಗಬಹುದು. ಅಂತಹ ಕೆಲವೊಂದು ಡ್ರಾಬ್ಯಾಕ್ಸ್ ಗಳೇನಿದೆಯಲ್ಲ,
ಯಾವುದು ಕ್ವಶನರ್ ಮೆಥಡ್ ಅಲ್ಲಿ ಮತ್ತೆ ಇಂಟರ್ವ್ಯೂ ಮೆಥಡ್ ಅಲ್ಲಿ. ಸೊ ಅದರಲ್ಲಿರ್ತಕ್ಕಂತಹ ಕೆಲವೊಂದು ಡ್ರಾಬ್ಯಾಕ್ಸ್ ಗಳನ್ನ ಕವರ್ ಮಾಡ್ಲಿಕ್ಕೆ ಸೊ ನಾವು ಅವಲೋಕನ ವಿಧಾನಗಳನ್ನು ಉಪಯೋಗಿಸ್ತೀವಿ. ಸೊ ಏನು ಸೊ ಹಾಗಾದ್ರೆ ಅವಲೋಕನ ವಿಧಾನ ಅಂತಂದ್ರೆ, ಸೊ ಅವಲೋಕನ ವಿಧಾನ ಸಾಮಾನ್ಯವಾಗಿ ಉಪಯೋಗಿಸುವಂತ ಸಂಶೋಧನೆ, ಯಾವುದಾದ್ರೂ ಒಂದು ಸಂಶೋಧನೆಯಲ್ಲಿ ಕೆಲವೊಂದು ವಿಷಯಗಳನ್ನ ನಾವು ಅವಲೋಕನವನ್ನ ಮಾಡ್ತೀವಿ. ಸೊ ಇಟ್ ಈಸ್ ಆಲ್ಸೋ ಕ್ವೈಟ್ ನ್ಯಾಚುರಲ್ ಒನ್ ಅಂತಾರೆ ಸಹ ನಾವು ಗಣನೆಗೆ ತೆಗೆದುಕೋಬಹುದು. ಸೊ ಯಾವ ರೀತಿಯಾದಂತಹ ರಿಸರ್ಚ್ ಆಕ್ಟಿವಿಟೀಸ್ ಗಳಲ್ಲಿ ಸೊ ಸೋಷಿಯಲ್ ಏನೋ ಕಮ್ಯುನಿಟಿ ಬೇಸ್ಡ್ ಅವರ ಆಕ್ಚುಯಲ್ ಪರ್ಸನಾಲಿಟಿ ಅಸೆಸ್ ಮಾಡುವಂತಹ ಒಂದು ವಿಧಾನ. ಸೊ ಕೆಲವೊಂದು ಸೋಷಿಯಲ್ ಕಮ್ಯುನಿಟಿ ಬೇಸ್ಡ್ ಆಕ್ಟಿವಿಟೀಸ್, ರಿಸರ್ಚ್ ಆಕ್ಟಿವಿಟೀಸ್ ಗಳಲ್ಲಿ ಸೊ ಇಂತಹ ಅವಲೋಕನ ವಿಧಾನಗಳನ್ನ ನಾವು ಹೆಚ್ಚಾಗಿ ಬಳಸ್ತಾ ಹೋಗ್ತೀವಿ. ಸೊ ಅಂದ್ರೆ ನಾವು ಯಾವಾಗಲೂ ಸಾಮಾನ್ಯವಾಗಿ ಯಾವುದನ್ನು ಅವಲೋಕಿಸುತ್ತಾ ಇರ್ತೇವೆ, ಅದರ ನಡವಳಿಕೆ, ಹಾವಭಾವ, ಅವರು ನೀಡುವಂತಹ ಮೌಲ್ಯಗಳು, ಕೊಡುವಂತಹ ಮೌಲ್ಯಗಳು ಮುಂತಾದ ಅಂಶಗಳಿಗೆ ಸಂಬಂಧಿಸಿದಂತ ವಿವಿಧ ಸಂದರ್ಭಗಳಲ್ಲಿ ಹೇಗೆ ವರ್ತಿಸ್ತಾರೆ, ಹೇಗೆ ಅದನ್ನ ಪ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ಅಂತಹ ಆಪ್ಷನ್ಸ್ ಗಳನ್ನ, ಅಂತಹ ಎಲಿಮೆಂಟ್ ಗಳನ್ನ ನಾವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಈ ಒಂದು ಅವಲೋಕನ ವಿಧಾನ ಬಹಳ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಓಕೆ, ಸೊ ಒಂದು ಸೊಫಿಸ್ಟಿಕೇಟೆಡ್ ಪ್ಲೇಸ್ ಎನ್ವಿರಾನ್ಮೆಂಟ್ ಅಲ್ಲಿ ಸೊ ವಿಲ್ ಬಿಹೇವಿಯರ್ ತೋರಿಸ್ತಾ ಹೋಗ್ಬಹುದು. ಅದೇ ನ್ಯಾಚುರಲ್ ಆಗಿರ್ತಕ್ಕಂಥ ಒಂದು ಕಮ್ಯುನಿಟಿ, ಆ ಕಮ್ಯುನಿಟಿನಲ್ಲಿ ಆ ಒಬ್ಬ ವ್ಯಕ್ತಿ ಯಾವ ರೀತಿಯಾಗಿ ವರ್ತಿಸ್ತಾನೆ, ಯಾವ ರೀತಿಯಾದಂತ ಆಟಿಟ್ಯೂಡ್ ಗಳನ್ನ ತೋರಿಸ್ತಾ ಹೋಗ್ತಾನೆ, ಯಾವ ರೀತಿಯಾದಂತ ಪರ್ಸನಾಲಿಟಿ ಟ್ರೈಟ್ಸ್ ಗಳನ್ನ ಹೊಂದಿರ್ತಾನೆ, ಅವ್ನ ಡ್ರೆಸ್ಸಿಂಗ್ ಸೆನ್ಸ್ ಇರ್ಬೋದು, ಅವ್ನ ವಾಕಿಂಗ್ ಸ್ಟೈಲ್ ಇರ್ಬೋದು. ಸೊ ಓವರ್ ಆಲ್ ಅವ್ನ ಪರ್ಸನಾಲಿಟಿ ಯಾವ ರೀತಿಯಾಗಿದೆ, ಆಕ್ಚುಯಲ್ ಆಗಿ ಯಾವ ರೀತಿ ಆಗಿರುತ್ತೆ, ನಾರ್ಮಲ್. ಓಕೆ, ಸೊ ನಾವು ಒಂದು ಹೋಟೆಲ್ಗೆ ಹೋದಾಗ ನಾವು ಮನೆಯಲ್ಲಿ ಯಾವ ರೀತಿಯಾಗಿ ತಿಂತೀವಿ ಆ ರೀತಿಯಾಗಿ ತಿನ್ನೋದಿಲ್ಲ. ಸೊ ಎಲ್ಲರೂ ಅಬ್ಸರ್ವ್ ಮಾಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ಸೊ ನೀಟಾಗಿ ಅಥವಾ ಎಲ್ರಿಗೂ ಅದು ಓಕೆ ಅನ್ನೋ ರೀತಿಯಾಗಿ ನಾವು ನಮ್ಮ ಈಟಿಂಗ್ ಬಿಹೇವಿಯರ್ ಇರುತ್ತೆ, ನಾವು ಸೇವಿಸುವಂತ ವಿಧಾನ ಆ ರೀತಿಯಾಗಿರುತ್ತೆ. ಸೊ ಸ್ಪೂನ್ ಯೂಸ್ ಮಾಡಬಹುದು, ಟಿಶ್ಯೂಸ್ ಗಳನ್ನು ಯೂಸ್ ಮಾಡಬಹುದು, ಸರಿಯಾದ ಕೂತ್ಕೊಂಡಿರೋ ಭಂಗಿ ಇರಬಹುದು. ಸೊ ಎಲ್ಲದೂ ಇರುತ್ತೆ. ಸೊ ಎಲ್ಲರೂ ಕೇಳೋದಿಲ್ಲ, ಆದ್ರೂ ಸಹ ನಾವು ಒಂದು ನಮ್ಮ ಮ್ಯಾನರಿಸಮ್ ಯಾವ ರೀತಿಯಾಗಿರುತ್ತೆ ಅಂತಂದ್ರೆ ಎಲ್ರಿಗೂ ಸಹ ಅದು ಪೊಲೈಟ್ ಅಂತ ಅನ್ನಿಸ್ಬೇಕು, ಎಲ್ರಿಗೂ ಸಹ ಅದು ಅಕ್ಸೆಪ್ಟೆಡ್ ರೀತಿನಲ್ಲಿ ಇರಬೇಕು. ಅಂತಹ ಒಂದು ವರ್ತನೆಗಳನ್ನ ನಾವು ತೋರಿಸ್ತಾ ಹೋಗ್ತೀವಿ, ನಮಗೆ ಅದು ಉದ್ದೇಶ ಇದೆಯೋ ಇಲ್ವೋ. ಬಟ್ ಆಸ್ ಪರ್ ದ ವಾಟ್ ಎನ್ವಿರಾನ್ಮೆಂಟ್ ಡಿಮ್ಯಾಂಡ್ಸ್, ಆಸ್ ಪರ್ ದಟ್ ಡಿಮ್ಯಾಂಡ್ ವಿಲ್ ಆಕ್ಟ್. ಸೊ ಅದೇ ನಾವು ಮನೆಯಲ್ಲಿದ್ದಾಗ ಸೊ ಯಾರು ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇಲ್ಲ ಅಂತ ಅಂದಾಗ ನಾವು ಕುತ್ಕೊಳ್ಳುವಂತ ಸ್ಟೈಲ್ ಯಾವ ರೀತಿಯಾಗಿರುತ್ತೆ, ಮಾತಾಡುವಂತ ವಿಧಾನ ಯಾವ ರೀತಿಯಾಗಿರುತ್ತೆ, ಯಾವ ರೀತಿಯಾಗಿ ತಿಂತೀವಿ, ಸೊ ಅದು ಆಕ್ಚುಯಲ್ ಆಗಿರ್ತಕ್ಕಂಥದ್ದು. ಸೊ ಅಂತಹ ಆಕ್ಚುಯಲ್ ಎಲಿಮೆಂಟ್ ಗಳನ್ನ ನಾವು ಅಬ್ಸರ್ವ್ ಮಾಡಬೇಕು, ಆಕ್ಚುಯಲ್ ಫ್ಯಾಕ್ಟ್ಸ್ ಗಳನ್ನ ನಾವು ಇವ್ಯಾಲ್ಯೂಯೇಟ್ ಗೆ ಬಳಸ್ಕೋಬೇಕು, ಅದ್ರ ಮೇಲೆ ನಾವು ಇಂಟರ್ಪ್ರಿಟೇಷನ್ ಅನ್ನ ಮಾಡಿ ಡಿಸ್ಕಷನ್ ಮಾಡಬೇಕು. ಸೊ ಅಂತಹ ಸಂದರ್ಭದಲ್ಲಿ ಇಂತಹ ಅವಲೋಕನ. ಓಕೆ, ಸೊ ಕೆಲವೊಂದು ಬಾರಿ ಕೆಲವೊಂದು ವರ್ತನೆಗಳನ್ನ ಅಸೆಸ್ ಮಾಡ್ತಾ ಇರ್ತೀವಿ. ಸೊ ಒಂದು ಎನ್ವಿರಾನ್ಮೆಂಟ್ ಅಲ್ಲಿ ಒಬ್ಬ ವ್ಯಕ್ತಿ, ಫಾರ್ ಎಕ್ಸಾಂಪಲ್ ಒಬ್ಬ ಸ್ಟೂಡೆಂಟ್ ಅಂತ ಅಂದ್ರೆ, ಒಬ್ಬ ವ್ಯಕ್ತಿ ಅಂತ ಅಂದ್ರೆ ಆಸ್ ಎ ಸ್ಟೂಡೆಂಟ್ ಒಂದು ಕ್ಲಾಸ್ ರೂಮ್ ಎನ್ವಿರಾನ್ಮೆಂಟ್ ಅಲ್ಲಿ ಯಾವ ರೀತಿಯಾಗಿ ಆಸ್ ಎ ಸ್ಟೂಡೆಂಟ್ ಆಗಿ ಇರ್ತಾನೆ ಅಂತ. ಸ್ಟೂಡೆಂಟ್ ಆಗಿ ಏನ್ ಕೇಳಿಸ್ಕೋಬೇಕಾ ಅಥವಾ ಒಂದು ಕ್ವಶನ್ಸ್ ಮೇಲೆ ರಿಯಾಕ್ಟ್ ಮಾಡ್ಬೇಕಾ, ರಿಪ್ಲೈ ಕೊಡ್ಬೇಕಾ ಬೇಡವಾ, ಅದನ್ನ ಮೆಮೊರೈಸ್ ಮಾಡ್ಕೋಬೇಕಾ, ಕೆಲವೊಂದು ವಿಷಯಗಳನ್ನ ರಿಮೆಂಬರ್ ಮಾಡ್ಕೋಬೇಕಾ, ಅದೇನು ಯಾವ ಡೈರೆಕ್ಷನ್ ಅಲ್ಲಿ ಆ ಒಂದು ಮಾಹಿತಿ ನಮಗೆ ಹೆಲ್ಪ್ಫುಲ್ ಅಥವಾ ಉಪಯೋಗಕ್ಕೆ ಬರಬಹುದು, ಈ ಎಲ್ಲ ಆಂಗಲ್ ಅಲ್ಲಿ ಯೋಚನೆ ಮಾಡ್ತಾರೆ. ಅದೇ ವ್ಯಕ್ತಿ ಕ್ಲಾಸ್ ರೂಮ್ ಇಂದ ಆಚೆ ಹೋದಾಗ ಅಥವಾ ಆ ಕಾಲೇಜ್ ಎನ್ವಿರಾನ್ಮೆಂಟ್ ಇಂದ ಆಚೆ ಹೋದಾಗ ಅಥವಾ ಒಂದು ಪ್ರಿನ್ಸಿಪಲ್ ರೂಮ್ಗೆ ಹೋದಾಗ ಅಥವಾ ಒಂದು ಟೀಚರ್ಸ್ ರೂಮ್ಗೆ ಹೋದಾಗ ಸೊ ಅವನಲ್ಲಿ ಇರ್ತಕ್ಕಂತಹ ಬಿಹೇವಿಯರ್, ಸೊ ಅಲ್ಲೊಂದು 10 ಜನ ಮೆಂಬರ್ಸ್ ಇದ್ದಾರೆ, ಟೀಚರ್ಸ್ ಇದ್ದಾರೆ ಅಂತ ಅಂದಾಗ ಸೊ ಒಬ್ಬ ವ್ಯಕ್ತಿ ಜೊತೆಗೆ, ಒಬ್ಬ ಟೀಚರ್ ಜೊತೆಗೆ ಇರ್ತಕ್ಕಂತಹ ಗೆಸ್ಟರ್ಸ್ ಇರ್ಬೋದು, ಮಾತಾಡುವಂತ ಸ್ಟೈಲ್ ಇರ್ಬೋದು, ಮತ್ತೊಬ್ಬ ಟೀಚರ್ಸ್ ಜೊತೆಗೆ ಇರ್ತಕ್ಕಂಥ ಸ್ಟೈಲು ಬೇರೆ ಬೇರೆ ಆಗೋಗುತ್ತೆ. ಆ ಕಾಲೇಜ್ ಎನ್ವಿರಾನ್ಮೆಂಟ್ ಇಂದ ಆಚೆ ಬಂದಾಗ ಅಂದ್ರೆ ಫ್ರೆಂಡ್ ಅಥವಾ ಕ್ಲಾಸ್ ಇಂದ ಟೀಚರ್ ಆಚೆ ಬಂದಾಗ ಪಿಯರ್ಸ್ ಗ್ರೂಪ್ ಇರುತ್ತಲ್ಲ, ಸೊ ಅಲ್ಲಿ ಆತನ ವರ್ತನೆ ಬೇರೆ ತರ ಇರುತ್ತೆ. ಅದೇ ವ್ಯಕ್ತಿಗಳು ಕಾಲೇಜ್ ಎನ್ವಿರಾನ್ಮೆಂಟ್ ಇಂದ ಆಚೆ ಬಂದಾಗ ಒಂದು ರೀತಿಯಾಗಿರುತ್ತೆ.
ಸೊ ಅದೇ ಒಬ್ಬ ವ್ಯಕ್ತಿ ಮನೆಗೆ ಬಂದಾಗ ಒಂದು ರೀತಿಯಾಗಿರುತ್ತೆ, ಮನೆಯಲ್ಲಿ ಎಲ್ಲರೂ ಇದ್ದಾಗ ಒಂದು ರೀತಿ ಆಗಿರುತ್ತೆ, ಮನೆಯಲ್ಲಿ ಒಬ್ಬನೇ ಇದ್ದಾಗ ಒಂದು ರೀತಿ ಆಗಿರುತ್ತೆ, ಮನೆಯಲ್ಲಿ ಅವನದೇ ಆದ ರೂಮ್ ಅಲ್ಲಿ ಒಂಟಿಯಾಗಿದ್ದಾಗ ಅಥವಾ ಒಬ್ಬನೇ ಇದ್ದಾಗ ಅವನ ವರ್ತನೆ ಅಥವಾ ವ್ಯಕ್ತಿತ್ವ ಬದಲಾಗ್ತಾ ಹೋಗುತ್ತೆ. ಸೊ ಒಬ್ಬನೇ ವ್ಯಕ್ತಿ ಹಲವಾರು ಸನ್ನಿವೇಶ, ಒಬ್ಬ ವ್ಯಕ್ತಿ ಹಲವಾರು ಸನ್ನಿವೇಶದಲ್ಲಿ ಹೇಗೆ ಆತನ ನಡವಳಿಕೆಗಳು, ಆತನ ವ್ಯಕ್ತಿತ್ವದ ಎಲಿಮೆಂಟ್ಗಳು, ಆತನ ತೋರಿಸುವಂತಹ ಗೆಸ್ಟರ್ಸ್ ಎಲ್ಲ ಹೇಗೆ ಬದಲಾಗ್ತಾ ಹೋಗುತ್ತೆ. ಓಕೆ, ಸೊ ಅದನ್ನ ಆಸ್ ಇಟ್ ಈಸ್ ನಾವು ರೆಕಾರ್ಡ್ ಮಾಡ್ಕೋಬೇಕು. ಏಕೆ ಅಂತಂದ್ರೆ ನಮ್ಗೆ ಆಕ್ಚುಯಲ್ ಅಥವಾ ಫ್ಯಾಕ್ಟ್ಸ್ ಏನಿರುತ್ತಲ್ಲ, ಫ್ಯಾಕ್ಟ್ ನಮಗೆ ಬೇಕು, ಆಕ್ಚುಯಲ್ ಫ್ಯಾಕ್ಟ್ಸ್. ಸೊ ಅದು ಬರಬೇಕು ಅಂತಂದ್ರೆ ನಾವು ಅದನ್ನ ನೇರವಾಗಿ ಒಬ್ಬ ವ್ಯಕ್ತಿಯನ್ನ ಕೆಲವೊಂದು ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ ಅಲ್ಲಿ, ಕೆಲವೊಂದು ಬರೀ ಅನ್ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ ಅಲ್ಲಿ ಅಸೆಸ್ ಮಾಡ್ಬೇಕಾಗುತ್ತೆ ಅಥವಾ ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ಏನಕ್ಕೆ ಅಂತಂದ್ರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ವ್ಯಕ್ತಿಯ ನೈಜ ವರ್ತನೆ. ಆ ಒಂದು ನೈಜ ವರ್ತನೆ ಆಧಾರದ ಮೇಲೆ ಆ ವರ್ತನೆಯನ್ನು ಅವಲೋಕಿಸಬೇಕು, ಆ ವರ್ತನೆಯನ್ನು ಇವ್ಯಾಲ್ಯೂಯೇಟ್ಗೆ ಅಂದ್ರೆ ಓರೆ ಹಚ್ಚಬೇಕು. ಅದರ ಆಧಾರದ ಮೇಲೆ ಅನೇಕ ಸಂಶೋಧನಾ ವಿಶ್ಲೇಷಣಾ ತಂತ್ರಗಳನ್ನು ಉಪಯೋಗಿಸಿ ಸಂಶೋಧನೆಯಲ್ಲಿ ಬಳಸುವಂತಹ ಒಂದು ಅನೇಕ ಪ್ರಕ್ರಿಯೆಗಳನ್ನ ಅಲ್ಲಿ ಅಳವಡಿಸಿಕೊಂಡು ಒಬ್ಬ ವ್ಯಕ್ತಿಯ ಆಕ್ಚುಯಲ್ ವರ್ತನೆಯನ್ನ ನಾವು ರಿಪೋರ್ಟ್ ಮಾಡಬೇಕು. ಸೊ ಅಂತಹ ವಿಧಾನವನ್ನ ನಾವು ಅವಲೋಕನ ವಿಧಾನ ಅಂತ ಕರೀತಾ ಹೋಗ್ತಾರೆ. ಸೊ ಹೇಗೆ ಅವಲೋಕನ ವಿಧಾನ? ಓಕೆ, ಒಬ್ಬ ವ್ಯಕ್ತಿಯನ್ನ ಕಂಟ್ರೋಲ್ಡ್ ಅಥವಾ ಕೆಲವೊಂದು ಬಾರಿ ಅನ್ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ ಅಲ್ಲಿ ಒಬ್ಬ ವ್ಯಕ್ತಿಯ ವರ್ತನೆಯನ್ನ, ಆಕ್ಚುಯಲ್ ಫ್ಯಾಕ್ಟ್ಸ್ ಗಳನ್ನ ಆಸ್ ಇಟ್ ಈಸ್ ನಾವು ದತ್ತಾಂಶಗಳ ರೀತಿಯಾಗಿ ಕನ್ವರ್ಟ್ ಮಾಡ್ಕೊಳ್ತಾ ಹೋಗ್ತೀವಿ. ಅವನ ಗೆಸ್ಟರ್ಸ್ ಯಾವ ರೀತಿಯಾಗಿರುತ್ತೆ, ಅವನ ಸ್ಟೈಲ್ ಯಾವ ತರ ಇರುತ್ತೆ, ಅವನ ಮಾತುಗಳು ಯಾವ ರೀತಿಯಾಗಿರುತ್ತೆ, ಮಾತುಗಳ ಟೋನ್ ಯಾವ ರೀತಿಯಾಗಿರುತ್ತೆ, ಆತನ ಥಾಟ್ ಪ್ರೊಸೆಸ್ ಯಾವ ರೀತಿಯಾಗಿರುತ್ತೆ, ಆತನ ಕೊಡುವಂತ ರಿಪ್ಲೈ ಯಾವ ರೀತಿಯಾಗಿರುತ್ತೆ, ಆಲೋಚನೆ ಮಾಡ್ತಾನ ರ್ಯಾಷನಲ್ ಆಗಿರುತ್ತೆ. ಸೊ ಯಾವ ರೀತಿ, ಸೊ ಎಲ್ಲದೂ ಸಹ ಒಂದು ರಿಪ್ಲೈ ಅಂತ ಬಂದಾಗ ನಾವು ಏನನ್ನ ಅಸೆಸ್ ಮಾಡಿ, ಆಬ್ಜೆಕ್ಟಿವ್ಸ್ ಇಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಆ ಆಬ್ಜೆಕ್ಟಿವ್ಸ್ ಅನ್ನ ನಾವು ಯಾವ ರೀತಿಯಾಗಿ ಹಾಕೊಂಡಿದೀವಿ ಅದರ ಪ್ರಕಾರವಾಗಿ ನಾವು ಡೇಟಾವನ್ನ ಕಲೆಕ್ಟ್ ಮಾಡ್ಕೊಳ್ಳುವಂತ ಒಂದು ಪ್ರೋಸೆಸ್ಗೆ ಮುಂದಾಗ್ತೀವಿ. ಹೇಗಿರಬೇಕು ಅವಲೋಕನ ವಿಧಾನ? ಸೊ ಅದೊಂದು ವ್ಯವಸ್ಥಿತವಾಗಿರ್ಬೇಕು. ವ್ಯವಸ್ಥಿತ ಅಂತ ಅಂದ್ರೆ ಸೊ ಎಲ್ಲದೂ ಸಹ ಒಂದು ಪ್ಲಾನ್ ಇರಬೇಕು, ಪ್ರೀ ಪ್ಲಾನ್ ಇರಬೇಕು. ಯಾವುದನ್ನ, ಯಾವ ವ್ಯಕ್ತಿಯನ್ನ, ಎಂತಹ ಸಂದರ್ಭಗಳಲ್ಲಿ, ಎಂತಹ ಎಲಿಮೆಂಟ್ಗಳನ್ನ, ಎಷ್ಟು ಡ್ಯೂರೇಷನ್ ಅವಧಿಯಲ್ಲಿ ಓಕೆ ನಾವು ಅಧ್ಯಯನವನ್ನ ಮಾಡಬೇಕು, ಅವಲೋಕನವನ್ನ ಮಾಡಬೇಕು. ಸೊ ಅದು ಯಾವ ರೀತಿ ರೆಕಾರ್ಡ್ ಮಾಡ್ಕೋಬೇಕಾ ಅಥವಾ ಬಂದಿರತಕ್ಕಂಥ ಆಕ್ಚುಯಲ್ ಫ್ಯಾಕ್ಟ್ ಗಳನ್ನ ನಾವು ನೋಟ್ ಮಾಡ್ಕೊಳ್ತಾ ಹೋಗ್ಬೇಕಾ ಅಥವಾ ಟಿಕ್ ಮಾರ್ಕ್ ಮಾಡ್ಕೊಳ್ತಾ ಹೋಗ್ಬೇಕಾ? ಸೊ ಇಂತಿಂತ ವರ್ತನೆಗಳು ತೋರಿಸ್ಕೊಳ್ತಾ ಹೋಗ್ತಾ ಇದೆ, ಕಾಣಿಸ್ಕೊಳ್ತಾ ಹೋಗ್ತಾ ಇದೆ, ಅದನ್ನ ಟಿಕ್ ಮಾರ್ಕ್ ಹಾಕೋಬೇಕಾ ಅಥವಾ ರೆಕಾರ್ಡ್ ಮಾಡ್ಕೋಬೇಕಾ? ಯಾವ ಡೈರೆಕ್ಷನ್ ಇನ್ ಟರ್ಮ್ಸ್ ಆಫ್ ಫಿಸಿಕಲ್, ಇನ್ ಟರ್ಮ್ಸ್ ಆಫ್ ಕಾಗ್ನಿಟಿವ್ ಎಲಿಮೆಂಟ್, ಇನ್ ಟರ್ಮ್ಸ್ ಆಫ್ ಸೈಕೋಸೋಷಿಯಲ್ ಆಸ್ಪೆಕ್ಟ್, ಯಾವ ರೀತಿಯಾಗಿ ಒಂದು ವರ್ತನೆಯನ್ನ ನಾವು ಇಂಟರ್ಪ್ರಿಟ್ ಮಾಡಬೇಕು, ವ್ಯವಸ್ಥಿತವಾಗಿರ್ಬೇಕು. ಸೊ ಅದಕ್ಕೆ 2 ಪಾಯಿಂಟ್ಸ್ ಕೊಡ್ಬೇಕಾ, 3 ಪಾಯಿಂಟ್ಸ್ ಕೊಡ್ಬೇಕಾ, ಓಕೆ ಒಂದು ರೇಟಿಂಗ್ ಕೊಡಬೇಕು ಅನ್ನೋದೇ ಆದ್ರೆ ಸೊ ಯಾವ ರೀತಿ ಇರಬೇಕು, ಒಂದಕ್ಕೊಂದಕ್ಕೆ ಇಂಟರ್ ಕಾರಲೇಷನ್ಸ್ ಏನು, ಇಂಟರ್ ಲಿಂಕ್ಸ್ ಏನು, ಕ್ರಮಬದ್ಧವಾಗಿ ನಡೆಸುವ ಪ್ರಕ್ರಿಯೆ. ಸೊ ಕ್ರಮಬದ್ಧ ಅಂತಂದ್ರೆ ಸೊ ಇಷ್ಟು ಎಲಿಮೆಂಟ್ಗಳು ಬರಬೇಕು. ಸೊ ಇಷ್ಟು ಎಲಿಮೆಂಟ್ಗಳು ಒಂದಕ್ಕೊಂದು ಸಿಗ್ನಿಫಿಕೆಂಟ್ ಆಗಿರ್ಬೇಕು. ಆ ಸಿಗ್ನಿಫಿಕೆಂಟ್ ಲೆವೆಲ್ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯ ವರ್ತನೆಗಳನ್ನ ಅಸೆಸ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಓವರ್ ಆಲ್ ಒಬ್ಬ ವ್ಯಕ್ತಿಯ ನೈಜ ಸ್ವರೂಪ, ಸ್ವಭಾವ, ಒಬ್ಬ ವ್ಯಕ್ತಿಯ ನೈಜತೆಯ ವ್ಯಕ್ತಿತ್ವದ ಚಿತ್ರಣವನ್ನ ನಾವು ಅವಲೋಕನ ಮಾಡಬೇಕು. ಅದರ ಆಧಾರದ ಮೇಲೆ ನಾವು ವ್ಯಾಖ್ಯಾನಗಳನ್ನ ಮಾಡ್ತಾ ಹೋಗ್ಬೇಕು, ಅಂದ್ರೆ ಇಂಟರ್ಪ್ರಿಟೇಷನ್ಸ್ ಗಳನ್ನ ಮಾಡ್ತಾ ಹೋಗ್ಬೇಕು. ಸೊ ಅಂದ್ರೆ ಒಂದು ಅವಲೋಕನವು ಒಂದು ಉದ್ದೇಶವನ್ನು ಈಡೇರಿಸುವ ಸ್ವಭಾವವನ್ನು ಸ್ಪಷ್ಟಪಡಿಸುತ್ತೆ. ಇದನ್ನು ಪ್ರಾಥಮಿಕ ಹಂತದ ಅಧ್ಯಯನಕ್ಕಾಗಿ ಬಹಳ ಉಪಯೋಗಕಾರಿಯಾಗಿರುತ್ತೆ. ಸೊ ನಾವು ಸೋಸಿಯೋ ಡೆಮೋಗ್ರಫಿಕಲ್ ವೇರಿಯೇಬಲ್ಸ್ ಅಂತ ನಾವು ಕರಿತೀವಿ. ಸೊ ಒಬ್ಬ ವ್ಯಕ್ತಿಯ ಏನೋ ಜೆಂಡರ್ ಏನು, ಕ್ವಾಲಿಫಿಕೇಶನ್ಸ್ ಏನು, ಎಕನಾಮಿಕ್ ಸ್ಟೇಟಸ್ ಏನು, ಪೊಲಿಟಿಕಲ್ ಸ್ಟೇಟಸ್ ಏನು, ಸೊ ಬೇರೆ ಬೇರೆ ರೀತಿಯಾದಂತಹ ಕೆಲವೊಂದು ಸ್ಟೇಟಸ್ಗಳು ಇರುತ್ತೆ. ಅವುಗಳಿಗೆ ತಕ್ಕಂತೆ ಆತನ ಆಕ್ಚುಯಲ್ ವರ್ತನೆಗಳ ಒಂದು ಸ್ವಭಾವ ಏನಿರುತ್ತೆ ಅದಕ್ಕೆ ಕಾರ್ಲೇಷನ್ಸ್ ಆಗುತ್ತಾ, ಅಥವಾ ಒಂದು ರಿಪ್ಲೈ ಬಂದಿರುತ್ತೆ ಅಥವಾ ಒಂದು ಪ್ರತಿಕ್ರಿಯೆಗಳು ಬಂದಿರುತ್ತೆ. ಆ ಪ್ರತಿಕ್ರಿಯೆಗಳು ಬಂದಿರೋದಕ್ಕೆ ಅವನು ಆಕ್ಚುಯಲ್ ಬೇಸ್ ಏನಿರುತ್ತಲ್ಲ, ಆಕ್ಚುಯಲ್ ವರ್ತನೆಗಳೇನಿರುತ್ತಲ್ಲ, ಸೊ ಅದಕ್ಕೆ ಕಾರ್ಲೇಟ್ ಆಗ್ತಾ ಇದೆಯಾ? ಓಕೆ, ಸೊ ಇಲ್ಲಿ
ಆಕ್ಚುಯಲ್ ಆಗಿ ನಾವೇನ್ ಮಾತಾಡ್ತೀವಿ, ನಾವೇನ್ ನಡ್ಕೊಳ್ತೀವಿ. ಸೊ ಎರಡಕ್ಕೂ ಕಾರಲೇಷನ್ಸ್ ಇದೆಯಾ ಇಲ್ವಾ, ಇದ್ರೆ ಎಷ್ಟು ಪ್ರಮಾಣದಲ್ಲಿ ಇದೆ. ಸೊ ಇದು ಎಲ್ಲದನ್ನು ಸಹ ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಬೇಕಾಗುತ್ತೆ. ಅವಲೋಕನವನ್ನ ಬಹಳ ಶ್ರದ್ಧೆಯಿಂದ ತೆಗೆದುಕೊಂಡು ಸುತ್ತಮುತ್ತಲಿನ ಪರಿಸರವನ್ನು ಸೂಕ್ಷ್ಮವಾಗಿ ಗಮನಿಸಿ ಯಾವುದು ಸಂಶೋಧನೆಗೆ ಬೇಕಾಗುತ್ತೆ ಅದನ್ನು ಮಾತ್ರ ಆಯ್ಕೆ ಮಾಡಿಕೊಂಡು ಸಂಶೋಧನೆಯನ್ನ ಪೂರ್ಣಗೊಳಿಸಬಹುದು. ಓಕೆ, ಸೊ ಒಬ್ಬ ವ್ಯಕ್ತಿ ಆಟಿಟ್ಯೂಡ್ ಸ್ಕೇಲ್ ಅನ್ನ ಕೊಡ್ತಾರೆ, ಒಂದು ಕ್ವಶನೇರ್ ಇರುತ್ತೆ, ಅದಕ್ಕೆ ಒಂದು ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಆ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಒಬ್ಬ ವ್ಯಕ್ತಿ ಆಟಿಟ್ಯೂಡ್ ಟುವರ್ಡ್ಸ್ ಆ ನೇಷನ್ ಅಂತ ಫಾರ್ ಎಕ್ಸಾಂಪಲ್ ಇಟ್ಕೊಂಡ್ರೆ, ಆಟಿಟ್ಯೂಡ್ ಟುವರ್ಡ್ಸ್ ನೇಷನ್ ಒಂದು ಕ್ವಶನೇರ್ ಅನ್ನ ಕೊಡ್ತೀವಿ. ಕ್ವಶನೇರ್ಸ್ ಅಲ್ಲಿ ಆ ದೇಶದ ಬಗ್ಗೆ ಇರ್ತಕ್ಕಂಥ ಆಟಿಟ್ಯೂಡ್ ಅಸೆಸ್ ಮಾಡುವಂತ ಎಲಿಮೆಂಟ್ಗಳು ಇರುತ್ತೆ, ಕ್ವಶನ್ಸ್ಗಳು ಇರುತ್ತೆ. ಅದಕ್ಕೆಲ್ಲದಕ್ಕೂ ಸಹ ಅವರು ರಿಪ್ಲೈ ಕೊಡ್ತಾ ಹೋಗ್ತಾರೆ. ಅದನ್ನು ಇಂಟರ್ಪ್ರಿಟ್ ಮಾಡೋರೆ ಡೇಟಾ. ಓಕೆ, ಸೊ ದೇ ಹ್ಯಾವ್ ಪಾಸಿಟಿವ್ ಆಟಿಟ್ಯೂಡ್ ಟುವರ್ಡ್ಸ್ ನೇಷನ್ ಅಂತ ಬರುತ್ತೆ ಅಥವಾ ಬರಬಹುದು. ಆದ್ರೆ ಆ ವ್ಯಕ್ತಿಯನ್ನ ಒಂದು ಮುಕ್ತವಾಗಿರ್ತಕ್ಕಂತಹ ಒಂದು ವಾತಾವರಣದಲ್ಲಿ ಆತನನ್ನ ಬಿಟ್ಟಾಗ ಅಥವಾ ಆತನ ವರ್ತನೆಯನ್ನ ನಾವು ಅಸೆಸ್ ಮಾಡಿದಾಗ, ಅವಲೋಕನ ಮಾಡಿದಾಗ, ಆತನಿಂದ ಬರ್ತಕ್ಕಂತಹ ನೈಜ ವ್ಯಕ್ತಿತ್ವದ ಚಿತ್ರಣಗಳು ಬೇರೆಯದ್ದೇ ಇರಬಹುದು. ಅದು ಕೊಟ್ಟಿದ್ದು ಪಾಸಿಟಿವ್ ಅಂತಾರ ಮೈಲ್ಡ್ ಬರ್ಬೋದು, ಮಾಡರೇಟ್ ಬರ್ಬೋದು, ಅಥವಾ ನೆಗೆಟಿವ್ ಆಟಿಟ್ಯೂಡ್ ಬರ್ಬೋದು. ಓಕೆ, ಸೊ ಲೆವೆಲ್ ಆಫ್ ಆಟಿಟ್ಯೂಡ್ ಅಂತ ಬಂದಾಗ, ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ರಿಪ್ಲೈ ಏನಿರುತ್ತಲ್ಲ, ಇಂಟರ್ಪ್ರಿಟೇಷನ್ ಏನ್ ಮಾಡಿರ್ತೀವಲ್ಲ, ಅದರ ತದ್ವಿರುದ್ಧ ಬರುವಂತದ್ದನ್ನ ನಾವು ನೋಡ್ಬೋದು. ಎಲ್ರೂ ಅಬ್ಸರ್ವ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ನಾವು ಕೊಟ್ಟಿರ್ತಕ್ಕಂಥ ರೆಸ್ಪಾನ್ಸಸ್ ಗಳನ್ನ ಅಬ್ಸರ್ವ್ ಮಾಡ್ತಾರೆ ಅಂತ ಅಂದಾಗ ಒಳ್ಳೆ ರೀತಿಯಾಗಿ ನಮ್ಮನ್ನ ನಾವು ಪ್ರೊಜೆಕ್ಟ್ ಮಾಡ್ಕೊಳ್ತಾ ಹೋಗ್ಬೋದು. ಆದ್ರೆ ಒಂದು ಮುಕ್ತವಾಗಿರ್ತಕ್ಕಂಥ ವಾತಾವರಣದಲ್ಲಿ ಅದೇ ವ್ಯಕ್ತಿಯನ್ನ ಅಂಥದ್ದೇ ಎಲಿಮೆಂಟ್ ಅನ್ನ ನಾವು ಅಸೆಸ್ ಮಾಡ್ತೀವಿ, ಅವಲೋಕನ ಮಾಡ್ತೀವಿ ಅನ್ನೋದೇ ಆದ್ರೆ, ಓಕೆ, ಸೊ ನಾನ್ ಮಾಡಿದ್ರೆ ನನ್ನೊಬ್ಬನಿಂದ ದೇಶ ಉದ್ಧಾರ ಆಗುತ್ತಾ, ನಾನು ಮಾಡಿದ್ರೆ ಎಲ್ಲದೂ ಸರಿ ಹೋಗುತ್ತಾ. ಸೊ ಅಲ್ಲೇನೋ ಒಂದು ಫಾರ್ ಎಕ್ಸಾಂಪಲ್ ಏನೋ ಕಸವನ್ನ ಅಲ್ಲೇನೋ ಒಂದು ಜಸ್ಟ್ ಥ್ರೋ ಮಾಡ್ತಾ ಹೋಗ್ತಿರ್ತಾರೆ, ಬಾರದ ಸ್ಥಳದಲ್ಲಿ ಹಾಕ್ತಾ ಹೋಗಿರ್ತಾರೆ. ಸೊ ಎಲ್ರು ಹಾಕಿದಾರಲ್ವಾ ನಾನು ಹಾಕ್ತೀನಿ, ಎಲ್ರು ಮಾಡಿದಾರಲ್ವಾ ನಾನು ಮಾಡ್ತೀನಿ. ಬಟ್ ಈ ರೀತಿಯಾದಂತ ಆಟಿಟ್ಯೂಡ್ಗಳು ಓಪನ್ ಸ್ಪೇಸ್ ಇತ್ತು ಅಂತ ಅಂದಾಗ ಮಾಡ್ತಾ ಹೋಗ್ಬೋದು. ಆದ್ರೆ ನಾವಿಲ್ಲಿ ಒಂದು ಕ್ವಶನೇರ್ ಕೊಟ್ಟಿದೀವಿ ಅಂತ ಅಂದಾಗ, ಒಂದು ಕ್ವಶನ್ಸ್ ಕೊಟ್ಟಿದೀವಿ, ಅದಕ್ಕೆ ರಿಪ್ಲೈ ಮಾಡಿದ್ದಾರೆ ಅಂತ ಅಂದಾಗ, ಸೊ ಇಲ್ಲ ನಾನು ಡಸ್ಟ್ಬಿನ್ ಎಲ್ಲಿ ಇರುತ್ತೆ ಅಲ್ಲಿಗೆ ಹೋಗಿ ಹಾಕ್ತೀನಿ, ಹುಡ್ಕೊಂಡು ಹೋಗಿ ಹಾಕ್ತೀನಿ ಅನ್ನೋ ರೀತಿಯಾದಂತಹ ಒಂದು ರಿಪ್ಲೈ ಇರುತ್ತೆ. ಯಾಕೆಂತಂದ್ರೆ ಸೊ ನಮ್ಮ ಸ್ಟ್ರೀಟ್ ಅನ್ನ ನಾವು ನೀಟಾಗಿ ಇಟ್ಕೊಳ್ಳುವಂತ ಜವಾಬ್ದಾರಿ ನಮ್ಮದು. ಬಟ್ ಆಕ್ಚುಯಲ್ ಪ್ರಾಕ್ಟಿಕಲ್ ವರ್ಷನ್ ಬಂತು ಅಂತ ಅಂದಾಗ ಡಿಫ್ರೆಂಟ್ ಆಗಿರುತ್ತೆ, ಅಥವಾ ಬೇರೆ ಫಾರ್ಮ್ಯಾಟ್ಗಳಲ್ಲಿ ಇರಬಹುದು, ಉದಾಸೀನ ಭಾವನೆಗಳು ಇರಬಹುದು, ಮುಂದೆ ನೋಡೋಣ, ಮುಂದೆ ಮಾಡಬಹುದಲ್ವಾ ಅನ್ನೋ ರೀತಿಯಾದಂತಹ ವರ್ತನೆಗಳು ಇರಬಹುದು. ಸೊ ಇದು ನಮ್ಗೆ ಆಕ್ಚುಯಲ್ ಫ್ಯಾಕ್ಟ್ಸ್ ಗಳೇನಿರುತ್ತಲ್ಲ, ಆಕ್ಚುಯಲ್ ಬಿಹೇವಿಯರ್ ಏನಿರುತ್ತಲ್ಲ, ಅದು ಬೇಕಾಗಿರುತ್ತೆ. ಆ ಒಂದು ಕಾರಣಕ್ಕೆ ಈ ಒಂದು ಅವಲೋಕನ ವಿಧಾನ ಬಹಳ ಮುಖ್ಯ. ಸೊ ಇಲ್ಲಿ ನಾವು ಒಬ್ಬ ವ್ಯಕ್ತಿಯ ವರ್ತನೆಗಳನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಸೂಕ್ಷ್ಮವಾಗಿ ಅಂತ ಅಂದ್ರೆ ಮೈನ್ಯೂಟ್ ಚೇಂಜಸ್, ಬಿಹೇವಿಯರಲ್ ಚೇಂಜಸ್, ಆ ಥಾಟ್ ಪ್ರೊಸೆಸ್ ಅಲ್ಲಿ ಆಗ್ತಕ್ಕಂತಹ ಒಂದು ಚೇಂಜಸ್ಗಳು. ಕೆಲವೊಂದು ಬಾರಿ ಎಸ್ ಅಂತಕ್ಕಂಥದ್ದು, ಕೆಲವೊಂದು ಬಾರಿ ಅದನ್ನ ಹೇಳುವಂತ ದಾಟಿನಲ್ಲಿ ಮಾಡರೇಟ್ ಬರ್ಬೋದು, ಅಥವಾ ನೋ ಅನ್ನೋ ರೀತಿಯಾಗಿ ಬರ್ಬೋದು. ಸೊ ಒಬ್ಬ ವ್ಯಕ್ತಿ ದೈಹಿಕ ಮತ್ತು ಮಾನಸಿಕ ಪ್ರಕ್ರಿಯೆಗಳು ಎರಡೂ ಇದಕ್ಕೆ ಕಾರ್ಲೇಟ್ ಆಗ್ತಾ ಇದೆಯಾ, ಸಿಂಕ್ ಆಗ್ತಾ ಇದೆಯಾ? ಓಕೆ, ಸೊ ನನ್ನ ಮಾತಲ್ಲಿ ಒಂದು ರೀತಿಯಾಗಿ ಬರಬಹುದು, ಮತ್ತೆ ನನ್ನ ಬಯೋಲಾಜಿಕಲ್ ರೆಸ್ಪಾನ್ಸಸ್ಗಳು ಒಂದು ರೀತಿಯಾಗಿ ಬರಬಹುದು. ಓಕೆ, ಸೊ ಯಾರು ನನ್ನನ್ನು ಗಮನಿಸ್ತಾ ಇದ್ದಾರೆ ಅಂತ ಬಂದಾಗ ನಮ್ಮ ಪ್ರತಿಕ್ರಿಯೆಗಳು ಒಂದು ರೀತಿಯಾಗಿರುತ್ತೆ. ಸೊ ಯಾರು ಗಮನಿಸ್ತಾ ಇಲ್ಲ ಅಂತ ಅಂದಾಗ ನ್ಯಾಚುರಲ್ ಆಗಿ ಹೋಗ್ತಾ ಇರುತ್ತೆ. ಸೊ ಇವೆಲ್ಲದೂ ಸಹ ಅವಲೋಕನದಲ್ಲಿ ಗಮನಿಸಬೇಕಾಗಿರತಕ್ಕಂತಹ ವಿಷಯಗಳು. ಅವಲೋಕನದ ವಿಧಗಳು ಎಷ್ಟು ವಿಧ? ಅವಲೋಕನದಲ್ಲಿ ಎರಡು ರೀತಿಯಾದಂತಹ ವಿಧಗಳಿದೆ, ಪ್ರತ್ಯಕ್ಷ ಅವಲೋಕನ ಮತ್ತು ಪರೋಕ್ಷ ಅವಲೋಕನ. ಸೊ ಏನು ಪ್ರತ್ಯಕ್ಷ ಅವಲೋಕನ? ಪ್ರತ್ಯಕ್ಷ ಅವಲೋಕನ ಅಂತಂದ್ರೆ ಅಂದ್ರೆ ಸಹಭಾಗಿತ್ವ ಅಂತ. ಸೊ ಯಾವುದಾದ್ರೂ ಒಂದು ಸಮೂಹವನ್ನ ಅವಲೋಕಿಸುವ ಸಂದರ್ಭದಲ್ಲಿ ಆ ಗುಂಪಿನ ಕಾರ್ಯಚಟುವಟಿಕೆಗಳನ್ನು ಯಾರಿಗೂ ಅರಿವಿಲ್ಲದಂತೆ
ಅವಲೋಕನಕಾರ ಭಾಗವಹಿಸ್ತಾನೆ. ಅಂದ್ರೆ ಒಂದು ಚಟುವಟಿಕೆ ಇರುತ್ತೆ, ಗ್ರೂಪ್ ಆಕ್ಟಿವಿಟೀಸ್ ಇರುತ್ತೆ. ಏನೋ ಒಂದು ಚಟುವಟಿಕೆಗಳನ್ನು, ಒಂದು ಫಾರ್ ಎಕ್ಸಾಂಪಲ್ ಒಂದು ಪೇಂಟಿಂಗ್ ನೋಡುವಂತ ಒಂದು ಆಕ್ಟಿವಿಟಿ, ಅಥವಾ ಒಂದು ಸ್ವಚ್ಛತಾ ಕಾರ್ಯಕ್ರಮ. ಓಕೆ, ಸೊ ಏನಂತ ಹೇಳ್ಬೋದು, ಸ್ವಚ್ಛ ಭಾರತ್ ಆಕ್ಟಿವಿಟಿ. ಸೊ ಎಲ್ಲರೂ ಮಾಡ್ತಾ ಇದಾರಲ್ವಾ, ಅದರಲ್ಲಿ ಒಬ್ಬ ವ್ಯಕ್ತಿಯ ವರ್ತನೆಗಳನ್ನ ಅಸೆಸ್ ಮಾಡಬೇಕು. ಆತರ ಅಸೆಸ್ ಮಾಡ್ಬೇಕು ಅಂತಂದ್ರೆ ಸಂಶೋಧನಾರ್ಥಿ ಅಂದ್ರೆ ಸಂಶೋಧನಾಕಾರ, ಸೊ ಆ ಒಂದು ಸಮೂಹದಲ್ಲಿ ಆತನು ಸಹ ಭಾಗವಹಿಸ್ತಾನೆ. ನೇರವಾದಂತಹ ಅಂದ್ರೆ ಪ್ರತ್ಯಕ್ಷ ಅವಲೋಕನವನ್ನು ಮಾಡ್ಬೇಕಲ್ಲ, ಸೊ ಆತನು ಸಹ ಭಾಗವಹಿಸ್ತಾನೆ. ಆದ್ರೆ ಯಾವ ರೀತಿಯಾಗಿರ್ತಾನೆ ಅಂತಂದ್ರೆ, ನಾನು ಯಾರು ಅನ್ನೋ ಒಂದು ಪರಿಚಯ ಗುಂಪಿಗೆ ಇರೋದಿಲ್ಲ. ಅವನು ಸಹ ಅವರೆಲ್ಲ ಯಾವ ರೀತಿಯಾದಂತ ಚಟುವಟಿಕೆ ಮಾಡ್ತಿರ್ತಾರೆ, ಇವನು ಮಾಡ್ತಿರ್ತಾನೆ. ಸಂಶೋಧನಾರ್ಥಿ ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದ ಅಥವಾ ಸಮೂಹದಲ್ಲಿ ಇರ್ತಕ್ಕಂಥ ಕೆಲವೊಂದು ವ್ಯಕ್ತಿಗಳ ವರ್ತನೆಯನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗ್ತಾನೆ. ಅವರಿಂದ ಬರ್ತಕ್ಕಂಥ ಆಕ್ಚುಯಲ್ ಮಾತುಗಳೇನು, ಸೊ ಯಾರು ಇರೋದಿಲ್ಲ ಅಂತ ಅವರ ಭಾವನೆ. ಸೊ ನಮ್ಮನ್ನು ಯಾರು ಅಬ್ಸರ್ವ್ ಮಾಡ್ತಾ ಇಲ್ಲ ಅನ್ನೋದು ಅವರ ಭಾವನೆ. ಅದು ಗ್ರೂಪಿನ ಚಟುವಟಿಕೆ ಮಾಡ್ತಾ ಇರ್ತಕ್ಕಂಥ ಅವರ ಭಾವನೆ. ಆದರೆ ಸೊ ಇಲ್ಲಿ ಸಂಶೋಧನಾರ್ಥಿ ಆತನಿಗೆ ಅರಿವಿಲ್ಲದಂತೆ ಆತನು ಸಹ ಅಂಥದ್ದೇ ಚಟುವಟಿಕೆಯಲ್ಲಿ ಭಾಗವಹಿಸಿ ಅಥವಾ ಒಂದು ಸಮೂಹದ ವರ್ತನೆಯನ್ನ ರೆಕಾರ್ಡ್ ಮಾಡ್ಕೊಳ್ತಾ ಹೋಗ್ತಾನೆ. ಅದನ್ನ ಪ್ರತ್ಯಕ್ಷ ಅವಲೋಕನ ವಿಧಾನ ಅಂತ ಕರೀತಾರೆ, ಅಥವಾ ಸಹಭಾಗಿ ಅವಲೋಕನ ವಿಧಾನ ಅಂತ ಕರೀತಾರೆ. ಸೊ ಇಲ್ಲಿ ಜರುಗುವಂತಹ ಪ್ರತಿಯೊಂದು ಮಾಹಿತಿ ನೇರವಾಗಿ ಅವಲೋಕನ ಮಾಡ್ತಾನೆ. ಅದು ಆತನ ಐನ್ ವಿಟ್ನೆಸ್ಗೆ ಬರುವಂತದ್ದು. ಸೊ ಹೀಗೆ ಗುಂಪಿನೊಂದಿಗೆ ಸಹಭಾಗಿತ್ವವನ್ನ ಹೊಂದಿ ಅದರ ಕಾರ್ಯಚಟುವಟಿಕೆ, ಆತನ ವರ್ತನೆ, ಆತನ ಆಟಿಟ್ಯೂಡ್ಗಳು ಬಹಳ ಹತ್ತಿರದಿಂದ ವಿಶ್ಲೇಷಣೆಗಳನ್ನ ಮಾಡ್ತಾ ಹೋಗ್ತಾನೆ, ವೀಕ್ಷಿಸ್ತಾನೆ, ಆಮೇಲೆ ವಿಶ್ಲೇಷಣೆಗಳನ್ನ ಮಾಡ್ತಾ ಹೋಗ್ತಾನೆ. ಸೊ ಈ ವಿಧಾನವು ತುಂಬಾ ಸಹಾಯವನ್ನ ಮಾಡ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಓಕೆ, ಸೊ ಈ ವಿಧಾನದ ವಿಶೇಷವೇನೆಂದ್ರೆ, ಸಂಶೋಧಕನು ಸಮೂಹದ ವರ್ತನೆ ಮತ್ತು ಅದರ ಸ್ವಭಾವವನ್ನ ವಾಸ್ತವಿಕತೆಯ ಪರಿಸ್ಥಿತಿಯಲ್ಲಿ ಇರುವಂತಹ ಅಧ್ಯಯನ ಮಾಡಲು ಸಾಧ್ಯವಾಗುವುದರಿಂದ ಅದರ ಬಗೆಗಿನ ವಿಶ್ಲೇಷಣೆ ಹೆಚ್ಚು ಅರ್ಥಗರ್ಭಿತವಾಗಿರುತ್ತೆ. ಒಂದು ಸ್ಟ್ರೈಕ್ ಮಾಡ್ತಾ ಇರ್ತಾರೆ. ಸೊ ಒಂದು ಸ್ಟ್ರೈಕ್ ಅಲ್ಲಿ ಒಂದು 100 ಮೆಂಬರ್ಸ್, ಯಾವ್ದೋ ಒಂದು ಗುಂಪು ಸ್ಟ್ರೈಕ್ ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ಈ ಇಂಟೆಲಿಜೆನ್ಸ್ ಪೊಲೀಸ್ಗಳೆಲ್ಲ ಎಂಟ್ರಿ ಆಗ್ತಾರೆ. ಸೊ ಅವರೊಂದು ಅಬ್ಸರ್ವ್ ಮಾಡಿ, ಅಂದ್ರೆ ಸಿವಿಲ್ ಡ್ರೆಸ್ ಅಲ್ಲಿ ಇತ್ತು ಅಂತ ಇದ್ಕೊಂಡು ಅಬ್ಸರ್ವ್ ಮಾಡಿ, ಸೊ ಇದ್ರಲ್ಲಿ ಇರ್ತಕ್ಕಂಥವ್ರು ಯಾರು, ಪ್ರಮುಖ ವ್ಯಕ್ತಿಗಳು ಯಾರು, ಆಕ್ಚುಯಲ್ ಇಂಟೆನ್ಷನ್ ಏನು, ಅಥವಾ ಎಷ್ಟು ಜನರು ಇದಕ್ಕೆ ಇಂಟೆನ್ಷನ್ ಇಟ್ಕೊಂಡು ಈ ಒಂದು ಆಕ್ಟಿವಿಟೀಸ್ ಅಲ್ಲಿ ಇದ್ದಾರೆ, ಇನ್ನು ಎಷ್ಟು ಪರ್ಸೆಂಟೇಜ್ ಜನ ಸುಮ್ಮನೆ ಅವರ ಒತ್ತಾಯದ ಮೇರೆಗೆ ಬಂದಿದ್ದಾರೆ. ಇದರೆಲ್ಲ ಆಕ್ಚುಯಲ್ ಒಂದು ರೈಟ್ ಫಿಗರ್ ಅನ್ನ ರಿಪೋರ್ಟ್ ಮಾಡ್ತಾರೆ. ಸೊ ಅದರಲ್ಲಿ ನೆಕ್ಸ್ಟ್ ಗೌರ್ಮೆಂಟ್ ಸೊ ಏನೇನ್ ಮಾಡ್ಬೇಕು, ಏನೇನ್ ಆಕ್ಷನ್ ಅನ್ನ ಮಾಡ್ತಾ ಹೋಗುತ್ತೆ. ಯಾವ್ದು ಒಬ್ಬ ವ್ಯಕ್ತಿ ಅಥವಾ ಇಬ್ಬರು ವ್ಯಕ್ತಿಗಳಿಂದ ಒಂದು 100 ಮೆಂಬರ್ಸ್ ಸೇರಿದ್ದಾರೆ ಅಂತಂದ್ರೆ 100 ಮೆಂಬರ್ಸ್ ಅನ್ನ ಏನೋ ಬೇರೆ ಕಡೆ ಕರ್ಕೊಂಡೋಗಿ ಅಥವಾ ಅವ್ರನ್ನ ಒಡೆದು ಅಥವಾ ಬೇರೆ ರೀತಿಯಾಗಿ ಮಾಡಿ, ಸೊ ಒಂದು ಸಂಪೂರ್ಣ ಆಕ್ಟಿವಿಟೀಸ್ ನ ಯಾವ ರೀತಿ ಕೊಲಾಪ್ಸ್ ಮಾಡ್ತಾರೆ, ಇದೆಲ್ಲ ಯಾವ ರೀತಿ ಬರುತ್ತೆ, ಇಂಟೆಲಿಜೆನ್ಸ್ ರಿಪೋರ್ಟ್. ಸೊ ಇಂಟೆಲಿಜೆನ್ಸ್ ರಿಪೋರ್ಟ್ ಅಂತಾರೆ ನಮಗೆ ಗೊತ್ತಿರೋದನ್ನ ನಮ್ಮಲ್ಲೇ ಇರುವಂತ ಒಬ್ಬ ವ್ಯಕ್ತಿ ಅಲ್ಲಿ ಮಾಹಿತಿಗಳನ್ನ ಕೊಡ್ತಾ ಹೋಗ್ತಾರೆ. ಸೊ ಎಲ್ಲರನ್ನೂ ದಂಡಿಸೋದ್ಕಿಂತ, ಎಲ್ಲರನ್ನೂ ಹತ್ತಿಕೋದ್ಕಿಂತ ಆಕ್ಚುಯಲ್ ಅಥವಾ ಕೀ ಪಾಯಿಂಟ್ಸ್ ಗಳು ಅಂತ ಏನಿರ್ತಾರೆ, ಕೀ ಎಲಿಮೆಂಟ್ ಗಳು ಯಾರು ಇರ್ತಾರೆ, ಸೊ ಅಂತವರ ಡೈರೆಕ್ಷನ್ ಅನ್ನ ಚೇಂಜ್ ಮಾಡೋದ್ರ ಮುಖಾಂತರ ಸೊ ಎಂಟೈರ್ ಒಂದು ಆಕ್ಟಿವಿಟೀಸ್ ಅದರ ಡೈರೆಕ್ಷನ್ ಅನ್ನ ಚೇಂಜ್ ಮಾಡಬಹುದು. ಇದು ಆಗುವಂತ ಸಾಧ್ಯತೆಗಳು ಯಾವ್ದ್ರಿಂದ ಅಂತಂದ್ರೆ ನಾವು ಸೂಕ್ಷ್ಮವಾಗಿ ಆ ಒಂದು ಗ್ರೂಪಿನ ಆಕ್ಟಿವಿಟಿನ ಅಬ್ಸರ್ವ್ ಮಾಡೋದ್ರಿಂದ. ಇದನ್ನ ಮಾಡುವಂತವ್ರು ಯಾರು, ಸೊ ಒಂದು ಸ್ಟ್ರೈಕ್ ಅಂತ ಅಂದಾಗ ಪೊಲೀಸ್ ಇಂಟೆಲಿಜೆನ್ಸ್ ಇರುತ್ತೆ. ಒಬ್ಬ ವ್ಯಕ್ತಿ, ನಾವಿಲ್ಲಿ ಸೈಕಲಾಜಿಕಲ್ ಆಸ್ಪೆಕ್ಟ್ ಅಲ್ಲಿ ನಾವು ನೋಡ್ತಾ ಇದೀವಿ, ಒಬ್ಬ ವ್ಯಕ್ತಿಯ ವರ್ತನೆ ಯಾವ ರೀತಿಯಾಗಿ ಇರುತ್ತೆ, ಆಕ್ಚುಯಲ್ ಅವನ ಆಟಿಟ್ಯೂಡ್ಗಳು ಏನು ದೇಶದ ಬಗ್ಗೆ,
ಅನ್ನೋದನ್ನ ನಾವು ಅಸೆಸ್ ಮಾಡಬೇಕು ಅಂತ ಅಂದಾಗ ಆ ಒಬ್ಬ ವ್ಯಕ್ತಿಯನ್ನ ಬೇರೆ ಬೇರೆ ಸಂದರ್ಭಗಳಲ್ಲಿ ಅಸೆಸ್ ಅನ್ನ ಮಾಡುವಂಥದ್ದು. ಒಬ್ಬ ವ್ಯಕ್ತಿ ಒಂದು ಕ್ಲಾಸ್ ರೂಮ್ ಅಲ್ಲಿ, ಫಾರ್ ಎಕ್ಸಾಂಪಲ್ ಒಬ್ಬ ಸ್ಟೂಡೆಂಟ್ ಅಂತ ಅನ್ಕೊಳ್ಳೋಣ. ಸ್ಟೂಡೆಂಟ್ ಆಗಿದ್ದಾಗ ಅವನ ವರ್ತನೆಗಳು ಯಾವ ರೀತಿಯಾಗಿರುತ್ತೆ, ಮನೆ, ಕುಟುಂಬದ ಪರಿಸರ, ಅಲ್ಲಿ ಸುತ್ತಮುತ್ತಲ ಇರತಕ್ಕಂಥ ಪರಿಸರದಲ್ಲಿ ಆ ಒಬ್ಬ ವ್ಯಕ್ತಿಯ ವರ್ತನೆ ಯಾವ ರೀತಿಯಾಗಿರುತ್ತೆ, ಪಿಯರ್ಸ್ ಗ್ರೂಪ್ ಇತ್ತು ಅಂತ ಅಂದಾಗ ಯಾವ ರೀತಿಯಾಗಿರುತ್ತೆ, ಒಬ್ಬನೇ ಇತ್ತು ಅಂತ ಅಂದಾಗ, ಸೊ ಅಥವಾ ಒಂದು ಸಮೂಹದಲ್ಲಿ ಇತ್ತು ಅಂತ ಅಂದಾಗ, ಒಂದು ಕಮ್ಯುನಿಟಿನಲ್ಲಿ ಇತ್ತು ಅಂತ ಅಂದಾಗ ಯಾವ ರೀತಿಯಾಗಿರುತ್ತೆ. ಸೊ ಎಲ್ಲದೂ ಸಹ ಒಂದೇ ಡೈರೆಕ್ಷನ್ ಅಲ್ಲಿ ಇದೆಯಾ, ಓಕೆ, ಸೊ ಅಥವಾ ಇಲ್ವಾ, ಅಥವಾ ಇದ್ರೆ ಎಷ್ಟು, ಓಕೆ, ಒಂದು ಒಪಿನಿಯನ್, ಸ್ಟ್ರಾಂಗ್ ಒಪಿನಿಯನ್ ಬರ್ತಾ ಇದೆ ಪ್ರತಿ ಸಲನು, ಒಂದು ಸ್ಟ್ರಾಂಗ್ ಒಪಿನಿಯನ್ ಒಂದೇ ರೀತಿಯಾದಂತಹ ಒಂದು ಸ್ಟಾಗ್ನೆಂಟ್ ಆಗಿದ್ದಾನೆ ಅಂತ ಹೇಳ್ತಾರೆ ಕೆಲವೊಂದು. ಸೊ ಆ ಒಂದು ವಿಷಯ ಬಂತು ಅಂತಂದಾಗ ಇಲ್ಲ, ಅವನ ಕಡೆಯಿಂದ ನೆಗೆಟಿವ್ ಉತ್ತರವನ್ನ, ರೆಸ್ಪಾನ್ಸಸ್ ಅನ್ನ ನಾವು ಕಂಡುಕೊಳ್ಳಕ್ಕೆ ಸಾಧ್ಯನೇ ಆಗೋದಿಲ್ಲ. ಅವನು ವೆರಿ ಫರ್ಮ್ ಆಗಿದ್ದಾನೆ, ಕಾನ್ಸ್ಟೆಂಟ್ ಆಗಿದ್ದಾನೆ, ಒಂದೇ ಡೈರೆಕ್ಷನ್ ಅಲ್ಲಿ ಯೋಚನೆ ಮಾಡ್ತಾ ಇದ್ದಾನೆ. ಸೊ ನಾವು ಎಷ್ಟು ಬಾರಿ ಕೇಳಿದ್ರು ಅಷ್ಟೇ ಇರುತ್ತೆ. ಒಪಿನಿಯನ್ಸ್ ನಮಗೆ ಬರ್ತಾ ಹೋಗುತ್ತೆ. ಅಂದ್ರೆ ಎಷ್ಟು ಸ್ಟ್ರಾಂಗ್ ಆಗಿದ್ದಾನೆ ಅನ್ನೋದನ್ನ ನಾವು ಅಸೆಸ್ ಮಾಡಲಿಕ್ಕೆ. ಓಕೆ, ಸೊ ಅಂತದನ್ನ ನಾವು ಅವಲೋಕನ ವಿಧಾನಗಳನ್ನ ಉಪಯೋಗಿಸ್ಕೊಳ್ಳೋದ್ರಿಂದ ಸೊ ಆತ ಬೇರೆ ಬೇರೆ ಸಂದರ್ಭದಲ್ಲೂ ಅಂತದ್ದೇ ಒಪಿನಿಯನ್, ಸ್ಟ್ರಾಂಗ್ ಒಪಿನಿಯನ್ಸ್ ಇದೆಯಾ ಇಲ್ವಾ, ಅಥವಾ ಯಾವ ಒತ್ತಾಯಕ್ಕೋಸ್ಕರ ಅಥವಾ ಯಾವುದೋ ಒಂದು ನನ್ನ ಇನ್ಯಾವುದೋ ಒಂದು ಉದ್ದೇಶಗಳಿಗೋಸ್ಕರ ಇಂತಹ ವರ್ತನೆಗಳನ್ನ ತೋರಿಸ್ತಾ ಇದ್ದಾರ ಅಥವಾ ಇಲ್ವಾ, ಹೀಗೆ ಅಬ್ಸರ್ವ್ ಮಾಡೋದು ಇದೊಂದು ರೈಟ್ ಮೆಥಡ್ ಅಂತ ಹೇಳ್ತಾ ಹೋಗ್ತಾರೆ. ಎರಡನೇದು ಪರೋಕ್ಷ ಅಥವಾ ಸಹಭಾಗಿ ಇಲ್ಲದ ಅವಲೋಕನ. ಸೊ ಸಂಶೋಧಕ ಗುಂಪನ್ನು ದೂರದಿಂದ, ಅಂದ್ರೆ ತೆರೆಮರೆಯಲ್ಲಿ ಕುಳಿತ ಸಮೂಹದ ಗಮನಕ್ಕೆ ಬಾರದ ರೀತಿಯಲ್ಲಿ ಸನ್ನಿವೇಶವನ್ನ ಅವಲೋಕಿಸ್ತಾನೆ. ಓಕೆ, ಫಾರ್ ಎಕ್ಸಾಂಪಲ್ ಈಗ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ CCTV ಅಂತ ಹೇಳ್ಬೋದು. ಸೊ ಕೆಲವೊಂದು ಬಾರಿ ನನಗೆ CCTV ಇರೋದು ಅರಿವಿಗೆ ಬರಬಹುದು, ಆದ್ರೆ ಯಾರು ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಸಣ್ಣ ಒಂದು ಒಂದು ಕ್ಲೂನು ಇಲ್ಲದ ರೀತಿಯಾಗಿ ಒಂದು ಸಮೂಹವನ್ನ ಅಥವಾ ಒಂದು ವ್ಯಕ್ತಿಯನ್ನ ಅಥವಾ ಒಂದು ಕಮ್ಯುನಿಟಿಯನ್ನ ಅಬ್ಸರ್ವ್ ಮಾಡುವಂತಹ ಒಂದು ವಿಧಾನ ಪರೋಕ್ಷ ಅವಲೋಕನ ವಿಧಾನ. ಸೊ ಇಲ್ಲಿ ಆತನಿಗೆ ಗೊತ್ತಿಲ್ಲದ ಅಥವಾ ಒಂದು ಸಮೂಹಕ್ಕೆ ಗೊತ್ತಿಲ್ಲದ ರೀತಿಯಾಗಿ ಅಲ್ಲಿ ಜರುಗ್ತಾ ಇರ್ತಕ್ಕಂಥ ಪ್ರತಿಯೊಂದು ಘಟನಾವಳಿಗಳನ್ನ ಅವಲೋಕಿಸ್ತಾ ಇರ್ತಾನೆ, ರೆಕಾರ್ಡ್ ಮಾಡ್ಕೊಳ್ತಾ ಇರ್ತಾರೆ. ಸೊ ಅದನ್ನ ಒಂದು ಇಂಟರ್ಪ್ರಿಟೇಷನ್ ತರುವಂತ ರೀತಿನಲ್ಲಿ ತನ್ನದೇ ಆದಂತ ವಿಶ್ಲೇಷಣೆಗಳನ್ನ ಮಾಡ್ತಾ ಹೋಗ್ತಾರೆ. ಸೊ ಅದನ್ನ ಪರೋಕ್ಷ ಅಥವಾ ಸಹಭಾಗಿತ್ವ ಇಲ್ಲದ ಅವಲೋಕನ. ಸೊ ಈ ಒಂದು ಸಕ್ರಿಯವಾಗಿ ಭಾಗವಹಿಸುವಿಕೆ ನಲ್ಲಿ ಸಕ್ರಿಯವಲ್ಲ, ದೂರದಲ್ಲಿ ನಿಂತು ಸಮೂಹದ ಸಂಪೂರ್ಣ ಚಟುವಟಿಕೆಗಳನ್ನ ಗಮನಿಸಿಕೊಂಡು ಅವಲೋಕಿಸಿ ಯಾವ ರೀತಿ ವರ್ತನೆಗಳನ್ನ ತೋರಿಸ್ತಾರೆ ಎಂಬುದನ್ನ ಅನೇಕ ಉಪಕರಣಗಳ ಮುಖಾಂತರ, ಕೆಲವೊಂದು ವಿಡಿಯೋ ಮಾಡ್ಕೋಬಹುದು, ಕೆಲವೊಂದು ಆಡಿಯೋ ಮೈಕ್ರೋ, ಸೊ ಈ ತರದ್ದು ಆಡಿಯೋ ಟೇಪ್ಸ್, ರೆಕಾರ್ಡರ್ಸ್, ವಿಡಿಯೋ ರೆಕಾರ್ಡರ್ಸ್, ಸೊ ಬೇರೆ ಬೇರೆ ಎಲಿಮೆಂಟ್ ಗಳನ್ನ ಉಪಯೋಗಿಸ್ಕೊಂಡು ರೆಕಾರ್ಡ್ ಮಾಡ್ಕೋಬಹುದು. ಅಥವಾ ಉಪಕರಣಗಳ ಸೊ ದಾಖಲಿಸ್ಕೊಂಡು ಅಲ್ಲಿ ಬರ್ತಕ್ಕಂತಹ ಒಂದು ವರ್ತನೆಗಳನ್ನ ದಾಖಲಿಸ್ಕೊಂಡು ಬೀಜ ವರ್ತನೆಯನ್ನ ರೆಕಾರ್ಡ್ ಮಾಡ್ಕೊಳ್ಳುವಂತ ಒಂದು ಉದ್ದೇಶ, ಅದು ಹೆಚ್ಚು ನಂಬಲಿಕ್ಕೆ ಅರ್ಹತೆ ಒಂದು ವಿಧಾನ ಅಂತ ಕರೀತಾವೆ. ಇನ್ ಕಂಪೇರ್ ಟು ಪ್ರತ್ಯಕ್ಷ ಅವಲೋಕನ. ಪ್ರತ್ಯಕ್ಷ ಅವಲೋಕನದಲ್ಲಿ ಏನಾಗುತ್ತೆ, ಒಂದು ಸಮೂಹ ಇರ್ತಾರೆ, ಯಾರೋ ಒಬ್ಬ ಅಪರಿಚಿತ ಇದಾನಲ್ಲ ಅಂತ ಅನ್ನಿಸ್ಬಹುದು. ರಿಸರ್ಚರ್ ಅಥವಾ ಅವಲೋಕನಕಾರ ಏನಿರ್ತಾನೆ, ಕೆಲವೊಂದ್ ಬಾರಿ ಅವನಿಗೆ ಗೊತ್ತಿರುತ್ತೆ ಅಥವಾ ಗೊತ್ತಿರೋದಿಲ್ಲ, ಜನ ಇರೋದಿಲ್ಲ. ಸೊ ಯಾರೋ ಒಬ್ರು ಇದಾರಲ್ಲ, ಎಕ್ಸ್ಟ್ರಾ ಮೆಂಬರ್ ಯಾರೋ ಇದಾರಲ್ಲ, ಸೊ ಅಂತ ಮೂಮೆಂಟ್ ಅಲ್ಲಿ ಕೆಲವೊಂದು ವಿಷಯಗಳನ್ನ ಹೈಡ್ ಮಾಡ್ತಾ ಹೋಗ್ಬೋದು. ಸೊ ನಾರ್ಮಲ್ ಆಗಿ ಸೊ ಒಂದು ಗೆಳೆಯರ ನಡುವೆ ಒಂದು ಟಾಕ್ ನಡೀತಾ ಇರತ್ತೆ, ಯಾರೋ ಒಬ್ಬ ಥರ್ಡ್ ಪರ್ಸನ್ ಎಂಟ್ರಿ ಆದಾಗ ನಮ್ಮ ಮಾತುಕತೆ ಬೇರೆ ಡೈರೆಕ್ಷನ್ ಗೆ ಹೊರಡುತ್ತೆ. ಅವ್ರು ಕೇಳಿಸ್ಕೊಳ್ತಾರೆ, ಅವ್ರು ನಮ್ಮ ಮಾತಿನ ಮೇಲೆ ನಿಗಾ ವಹಿಸಬಹುದು, ಅದು ಕೇಳಿಸ್ಕೋಬಹುದು, ಅದು ಇನ್ನೊಂದು ಎಲ್ಲೋ ಇನ್ಫಾರ್ಮೇಶನ್ ಪಾಸ್ ಆಗಬಹುದು. ಸೊ ಇಂಥದ್ದೆಲ್ಲ ಆಲೋಚನೆಗಳು ನಮ್ಮಲ್ಲಿ ಬರ್ತಾ ಹೋಗುತ್ತೆ. ಸೊ ಅಂತ ಸಂದರ್ಭದಲ್ಲಿ ಕೆಲವೊಂದು ಮಾಹಿತಿಗಳು ಹೈಡ್ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ.
ಅಂತ ವಿಷಯಗಳನ್ನ ನಾವು ಕ್ಯಾಶ್ ಮಾಡಬೇಕು ಅನ್ನೋದಾದ್ರೆ ಈ ಪರೋಕ್ಷ ಅಥವಾ ಸಹಭಾಗಿತ್ವ ಇಲ್ಲದ ಅವಲೋಕನ ವಿಧಾನ ಹೆಚ್ಚು ಪರಿಣಾಮಕಾರಿ ಅಂತ ಅನ್ಸುತ್ತೆ. ಸೊ ಅಫ್ಕೋರ್ಸ್ ಎರಡು ವಿಧಾನವೂ ಸಹ ಎಫೆಕ್ಟಿವ್. ಆದ್ರೆ ಕೆಲವು ವಿಷಯಗಳಲ್ಲಿ ಈಗ ಒಬ್ಬನೇ ವ್ಯಕ್ತಿ ಇರ್ತಾನೆ, ಒಬ್ಬ ವ್ಯಕ್ತಿ ಅವನ ಆಲೋಚನೆಗಳು ಏನೇ ಫ್ರೀ ಆಗಿ ಬರ್ತಾ ಇರುತ್ತೆ ಒಬ್ಬನೇ ಇದ್ದಾಗ, ಯಾರೊಬ್ರು ಕುತ್ಕೊಂಡ್ರೆ ಎದುರುಗಡೆ ಬಂದು ಕುತ್ಕೊಂಡ್ರೆ ಅವನು ಯೋಚನೆ ಮಾಡೋದೇ ಬಿಡ್ತಾನೆ, ಅದ್ರ ಬಗ್ಗೆ ಮಾತನಾಡೋದನ್ನೇ ಬಿಡ್ತಾನೆ. ಅಥವಾ ಏನಾದ್ರು ಒಂದು ವಿಷಯವನ್ನ ನಾವು ಕೆಟಕಿ ತೆಗೆಯುವಂತಹ ಒಂದು ಪ್ರಯತ್ನ ಮಾಡಿದ್ರೆ ಬೇರೆ ರೀತಿಯಾದ ರಿಪ್ಲೈ ಕೊಡ್ಬೋದು. ಅವನು ಅವನ ಕಡೆ ಕೂತಿದ್ದಾನೆ ಅಂತ ಅಂದಾಗ ನಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದ್ದಾನೋ ಬಿಡ್ತಾ ಇದ್ದಾನೋ, ಸೊ ಅವನಿಗೆ ಅವೇರ್ನೆಸ್ ಇಲ್ಲ ಅಂತ ಅನ್ನೋ ಸಂದರ್ಭದಲ್ಲಿ ಸೊ ಯಾರೋ ಸಂಬಡಿ ಇಸ್ ದೇರ್ ಅಂತ ಒಂದು ಫೀಲ್ ಅವನಿಗೆ ಬಂತು ಅಂತ ಅಂದಾಗ ಸೊ ನಾವು ನೆಗೆಟಿವ್ ಆಗಿ ಮಾತಾಡೋ ಅಂತವ್ರು ಸಹ ಪಾಸಿಟಿವ್ ಆಗಿ ಮಾತಾಡಬಹುದು, ಅಥವಾ ಪಾಸಿಟಿವ್ ಆಗಿ ಮಾತಾಡೋಂಥವ್ರು ಸಹ ನೆಗೆಟಿವ್ ಆಗಿ ಮಾತಾಡಬಹುದು, ಅಥವಾ ಹೈರ್ ಮಾಡಬಹುದು. ಬೇರೆ ಬೇರೆ ಸಾಧ್ಯತೆಗಳು ಇರ್ತಾ ಹೋಗುತ್ತೆ. ಸೊ ಇದು ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜಸ್ ಆಫ್ ಪರೋಕ್ಷ ಮತ್ತು ಪ್ರತ್ಯಕ್ಷ ಮತ್ತು ಪರೋಕ್ಷ ಆರೋಪಗಳಿಲ್ಲ. ಸೊ ಹೇಗೆ ಈ ಒಂದು ಅವಲೋಕನ ವಿಧಾನಗಳಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷ ಅವಲೋಕನ ಮುಖಾಂತರ ದತ್ತಾಂಶಗಳನ್ನ ದಾಖಲು ಮಾಡ್ಕೋಬಹುದು, ರೆಕಾರ್ಡ್ ಮಾಡ್ಕೋಬಹುದು. ಹೇಗ್ ಮಾಡ್ಕೋಬಹುದು? ಅದಕ್ಕೆ ಪ್ಲಾನ್ಸ್ ಗಳು ಯಾವ ರೀತಿಯಾಗಿದೆ, ಪ್ರಿಪರೇಷನ್ಸ್ ಗಳು ಯಾವ ರೀತಿಯಾಗಿರುತ್ತೆ, ಸ್ಟೆಪ್ಸ್ ಗಳು ಯಾವ ರೀತಿಯಾಗಿ ಇನ್ವಾಲ್ವ್ ಆಗುತ್ತೆ. ಸೊ ಅಲ್ಲಿ ಅನೇಕ ಇಂತಹ ವಿಷಯಗಳನ್ನ ನಾವು ನೋಡ್ತಾ ಹೋಗ್ಬೋದು. ಸೊ ಮೊದಲನೇದಾಗಿ ಸಿದ್ಧಗೊಂಡ ಅಭಿಪ್ರಾಯಗಳನ್ನು ಸಂಗ್ರಹಿಸೋದು. ಈ ವಿಷಯಕ್ಕೆ ಏನೋ ಒಂದು ಆಕ್ಟಿವಿಟೀಸ್ ನಡೀತಿರುತ್ತೆ, ಏನನ್ನ ಸಂಗ್ರಹ ಮಾಡ್ಕೋಬೇಕು. ಸೊ ಇಂಥ ವಿಷಯಗಳು ಬಂದ್ರೆ ಮಾತ್ರ ರೆಕಾರ್ಡ್ ಮಾಡ್ಕೊಳ್ಳಿ ಅಂತ ಇನ್ಸ್ಟ್ರಕ್ಷನ್ಸ್ ಇರ್ಬೋದು. ಸೊ ಇಂಥ ಪರ್ಟಿಕ್ಯುಲರ್ ಸೊ ಬೇರೆ ಬೇರೆ ಎಲಿಮೆಂಟ್, ಸೊ ಒಂದು ಫೋಟೋ ತೆಗಿಬೇಕು ಅಂತಂದ್ರೆ ನ್ಯಾಚುರಲ್ ಆಗಿರ್ಬೇಕು ಅಂತಂದ್ರೆ ಎಷ್ಟೋ ವಿಡಿಯೋಸ್ ಗಳನ್ನ ಮಾಡ್ತಿರ್ತಾರೆ. ಬೆಸ್ಟ್ ಪೊಸಿಷನ್ ಯಾವುದು ಅಂತ ಬಂದಾಗ ನಾವು ಅದನ್ನ ಕ್ಲಿಕ್ ಮಾಡ್ಕೊಳ್ತಾ ಹೋಗ್ತೀವಿ. ಒಂದು ರೆಕಾರ್ಡ್ ಅಲ್ಲಿ ಏನ್ ಹೋಗ್ತಾ ಇರುತ್ತೆ ಆ ವಿಡಿಯೋ, ಒಂದು ಬೆಸ್ಟ್ ಪೊಸಿಷನ್ ಬಂದಾಗ ಅದನ್ನ ಪಾಸ್ ಮಾಡಿ ಅದನ್ನ ಫೋಟೋನ ತೆಗೆದುಕೊಳ್ತಾ ಹೋಗ್ತೀವಿ. ಆದ್ರೆ ಯಾವುದು ನಮಗೆ ಬೇಕಾಗಿರ್ತಕ್ಕಂಥ ಮಾಹಿತಿ ಏನಿದೆ ಅದನ್ನ ಮಾತ್ರ ನಾವು ಇಕ್ಕಿ ತೆಗೆಯುವಂಥದ್ದು. ಯಾವುದೇ ಸಂಶೋಧಕರು ಒಂದು ನಿರ್ದಿಷ್ಟ ಕಾರ್ಯವನ್ನು ಮಾಡುವ ಮುಂಚೆ ಕಾರ್ಯಕ್ರಮದ ಹಂತಗಳನ್ನ ನಮೂದಿಸಿಟ್ಟಿರಬೇಕು. ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿಯಾಗಿ ಹೋಗ್ಬೇಕು, ಯಾವುದನ್ನ ಅಬ್ಸರ್ವ್ ಮಾಡ್ಬೇಕು, ಯಾವುದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು, ಯಾವುದಕ್ಕೆ ನೆಕ್ಸ್ಟ್ ಪ್ರಿಫರೆನ್ಸ್ ಅನ್ನ ಕೊಡಬೇಕು, ಯಾವ ಮಾಹಿತಿಯನ್ನ ಮತ್ತೊಂದು ಮಾಹಿತಿಯ ಜೊತೆಗೆ ನಾವು ಕಂಪೇರ್ ಮಾಡ್ಕೋಬೇಕು. ಸೊ ಎಲ್ಲದೂ ಸಹ ಒಂದು ಸ್ಟೆಪ್ಸ್ ಇರುತ್ತೆ, ಒಂದು ಹಂತಗಳಿರುತ್ತೆ. ಅದನ್ನ ನಮೂದಿಸಿಟ್ಟಿರ್ಬೇಕು, ಒಂದು ಫಾರ್ಮ್ಯಾಟ್ ಅಲ್ಲಿ ಇರ್ಬೇಕು. ಅದು ಅದನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸುವ ಗುಂಪಿನ ಗುಣವನ್ನ ಮುಂಚೆ ದೃಢೀಕರಿಸ್ಕೋಬೇಕು. ಯಾವುದೋ ಒಂದು ಗುಂಪು ವ್ಯಕ್ತಪಡಿಸುವ ವರ್ತನೆಯಲ್ಲಿ ಯಥಾ ಪ್ರಕಾರವಾಗಿ ತನ್ನ ಸಂಶೋಧನೆ ಬಳಸಿಕೊಂಡು ಸಂಶೋಧನೆಯನ್ನ ಮುಂದುವರಿಸ್ತಾನೆ. ಅಂತದ್ದೆಲ್ಲವೂ ಸಹ ಈ ಒಂದು ಅವಲೋಕನ ವಿಧಾನದಲ್ಲಿ ಬರ್ತಾ ಹೋಗುತ್ತೆ. ಅಂದ್ರೆ ಪ್ರತಿಯೊಂದು ಸಹ ಒಂದು ಸಿಸ್ಟಮ್ಯಾಟಿಕ್ ಆಗಿರ್ಬೇಕು. ಏನ್ ದಾಖಲು ಮಾಡ್ಕೋಬೇಕು, ಎಂತಹ ಮಾಹಿತಿಗಳನ್ನ ನಾವು ಕಲೆಕ್ಟ್ ಮಾಡ್ಕೋಬೇಕು, ಎಂತಹ ಮಾಹಿತಿಗಳು ನಾವು ಕಲೆಕ್ಟ್ ಮಾಡ್ಕೊಂಡ್ರೆ ಅದು ಇಂಟರ್ಪ್ರಿಟೇಷನ್ ಮಾಡುವಂತಹ ಸನ್ನಿವೇಶಕ್ಕೆ ಸಿಗ್ನಿಫಿಕೆಂಟ್ ಎವಿಡೆನ್ಸ್ ಆಗುತ್ತೆ. ಓಕೆ, ಅಥವಾ ಅದು ಆಗುತ್ತಾ ಇಲ್ವಾ? ಸೊ ನಾವ್ ಏನೋ ಒಂದು ಡೇಟಾ ಕಲೆಕ್ಟ್ ಮಾಡ್ಕೊಂಡ್ ಬಂದಿರ್ತೀವಿ, ನಾವ್ ಈಗ ಕ್ವಶನೇರ್ ಗೆ ಸಂಬಂಧಿಸಿದಂತೆ ಆ ವ್ಯಕ್ತಿಯ ಆಕ್ಚುಯಲ್ ಆಬ್ಜೆಕ್ಟಿವ್ಸ್ ಗೆ ಸಂಬಂಧಿಸಿದಂತೆ ಯಾವುದೂ ಡೇಟಾ ಇಲ್ಲಿ ನಮಗೆ ಸಿಗ್ತಾ ಇಲ್ಲ ಅಂತ ಅಂದಾಗ ಸೊ ಅಷ್ಟು ಅಬ್ಸರ್ವ್ ಮಾಡಿರೋಂತ ಮೆಟೀರಿಯಲ್ಸ್ ಪ್ರೋಸೆಸ್ ಡಮ್ಮಿ ಆಗೋಗ್ಬಿಡುತ್ತೆ. ಸೊ ಒಂದು ಸಿಸ್ಟಮ್ಯಾಟಿಕ್ ಆಗಿರ್ಬೇಕು. ಅಭಿಪ್ರಾಯದ ವಿಷಯದಲ್ಲಿ ಕಾರ್ಯವನ್ನು ನಿರ್ವಹಿಸುವುದು, ಅದು ಯಾವ ರೀತಿ ಅಭಿಪ್ರಾಯಗಳನ್ನ ಕೊಡ್ತಾರೆ, ಯಾವ ರೀತಿ ವರ್ತನೆಗಳನ್ನ ತೋರಿಸ್ತಾರೆ, ಎಂತಹ ವಿಷಯವನ್ನು ನಾವು ಚರ್ಚೆ ಮಾಡಬೇಕು. ಸೊ ಅದರಲ್ಲಿ ಒಂದು ಏನಕ್ಕೆ ಈ ಒಂದು ಪ್ರತ್ಯಕ್ಷ ಅವಲೋಕನ ಅಂತ ಅಂದಾಗ, ಪ್ರತ್ಯಕ್ಷ ಅವಲೋಕನದಲ್ಲಿ ಒಬ್ಬ ವ್ಯಕ್ತಿ ಅಂದ್ರೆ ಸಂಶೋಧನಾರ್ಥಿ ಒಂದು ಸಮೂಹದಲ್ಲಿ ಗುಂಪಲ್ಲಿ ಇದ್ದಾಗ ನಮಗೆ ಬೇಕಾಗಿರೋ ಮಾಹಿತಿಯನ್ನ ಪಡೆದುಕೊಳ್ಳುವ ಡೈರೆಕ್ಷನ್ ನಲ್ಲಿ ಒಂದು ಸಮೂಹವನ್ನ ತೆಗೆದುಕೊಂಡು ಹೋಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಂಟರ್ವ್ಯೂವರ್ ಅಥವಾ ಕೌನ್ಸಿಲರ್ ಅಂತ ಅಂದಾಗ, ಓಕೆ ನಿಮ್ಮಷ್ಟಕ್ಕೆ ನೀವು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ ಅಂದಾಗ, ಸೊ ಅವನು ಒಬ್ಬ ಕ್ಲೈಂಟ್ ಅಂತ ಅಂದಾಗ ಅಥವಾ ಮತ್ತೊಬ್ಬ ಯಾರು ಇಂಟರ್ವ್ಯೂ ಸಂಶೋಧನಾರ್ಥಿ ಅವರಿಗೆ ಮನಸ್ಸಿಗೆ ಬಂದಂತಹ ಮಾಹಿತಿಗಳನ್ನ ಅಥವಾ ಬೇಡನೇ ಇರ್ತಕ್ಕಂತಹ ವಿಚಾರಗಳನ್ನ ಮಾತಾಡ್ತಾವ. ಒಬ್ಬ ಇಂಟರ್ವ್ಯೂವರ್ ಇದ್ದಾನೆ ಅಂತ ಅಂದಾಗ
ಒಂದು ಡೈರೆಕ್ಷನ್ ಅನ್ನ ತೋರಿಸ್ತಾರೆ. ಸೊ ಇದ್ರ ಬಗ್ಗೆ ಹೇಳಿ, ಇಂಟ್ರೊಡಕ್ಷನ್ ನಿಮ್ ಬಗ್ಗೆ ಹೇಳಿ, ನಿಮ್ಮ ಇನ್ಸ್ಟಿಟ್ಯೂಷನ್ ಬಗ್ಗೆ ಹೇಳಿ, ನಿಮ್ಮ ಕ್ವಾಲಿಫಿಕೇಶನ್ ಬಗ್ಗೆ ಹೇಳಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ. ಸೊ ಒಂದು ಇಂಟ್ ಗಳನ್ನ ಕೊಡ್ತಾ ಹೋಗ್ತಾರೆ ಅಥವಾ ಒಂದು ಡೈರೆಕ್ಷನ್ ಗಳನ್ನ ತೋರಿಸ್ತಾ ಹೋಗ್ತಾರೆ. ಆ ಡೈರೆಕ್ಷನ್ ಗಳನ್ನ ತೋರಿಸಿದಾಗ ಒಬ್ಬ ವ್ಯಕ್ತಿ ಬೇರೆ ಎಲ್ಲಾ ವಿಷಯಗಳನ್ನ ಹೇಳೋದ್ರ ಬದಲು ಯಾವ ಡೈರೆಕ್ಷನ್ ಅನ್ನ ತೋರಿಸ್ತಾರೆ ಆ ಡೈರೆಕ್ಷನ್ ಅಲ್ಲಿ ಬರ್ತಾ ಹೋಗ್ತಾರೆ. ಸೊ ಅಂದ್ರೆ ನಮ್ಗೆ ಹೆಚ್ಚು ಎಫೆಕ್ಟಿವ್ ಆಗಿರ್ತಕ್ಕಂಥ ಮಾಹಿತಿ ದತ್ತಾಂಶವನ್ನು ಸಂಗ್ರಹಿಸಲು ಕೆಲವೊಂದು ಬಾರಿ ಸಮೂಹದಲ್ಲಿ ಸಹಭಾಗಿತ್ವ ಅವಲೋಕನ ವಿಧಾನ ಇದೆ ಅಲ್ಲ, ಅದು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇಲ್ಲ ನಿಮ್ಮಷ್ಟಕ್ಕೆ ನಾವು ಓಕೆ ನಿಮ್ ಬಗ್ಗೆ ನೀವು ಹೇಳ್ತಾ ಹೋಗಿ ಅಂದಾಗ, ಸೊ ಯಾವುದೋ ಒಂದು ಬೇಕಾಗಿಲ್ದೇ ಇರ್ತಕ್ಕಂಥ ಸ್ಟೋರಿ ಬಗ್ಗೆ ನಾವು ಹೇಳ್ಕೊಳ್ತಾ ಹೋಗ್ತಾ ಇದೀನಿ ಅಂತ ಅಂದಾಗ, ಸೊ ನೀವೆಲ್ಲ ಮಾಡ್ತೀವಿ, ತಿಂಗಳೆಲ್ಲ ಮಾಡ್ತೀವಿ, ಅಷ್ಟಲ್ಲಿ ಪ್ರತಿಯೊಂದು ಎಲಿಮೆಂಟ್ ಗಳನ್ನ ನಾವು ಹುಡುಕ್ತಾ ಹೋದ್ರೆ, ಅವಲೋಕನ ಮಾಡ್ತಾ ಒಂದೂ ಸಹ ಡೇಟಾ ಸಿಗ್ತಾ ಇಲ್ಲ ಅಂತ ಅಂದಾಗ ಕಷ್ಟ ಆಗ್ತಾ ಹೋಗುತ್ತೆ ಇಂಟರ್ಪ್ರಿಟೇಷನ್. ಸೊ ಒಂದು ಡೈರೆಕ್ಷನ್ ತೋರಿಸುವಂತವ್ರು ಬೇಕು. ಒಂದು ಎಲಿಮೆಂಟ್ ಗೆ ಇಂಟರ್ಪ್ರಿಟೇಷನ್ ಮಾಡುವ ಒಂದು ರೀತಿ ಬೇಕು. ಯಾವ ರೀತಿಯಾದಂತಹ ಮಾಹಿತಿಗಳನ್ನ ಎಂತಹ ಸಂದರ್ಭಕ್ಕೆ ತಕ್ಕಂತಹ ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ ಅದು ಬೇಕು. ಮತ್ತೆ ಅವಲೋಕನವನ್ನ ನಮೂದಿಸ್ಬೇಕು. ಅವಲೋಕನವನ್ನ ನಡೆಸುವಾಗ ಅದರ ಪ್ರಾಮುಖ್ಯತೆ ನೀಡಬೇಕು. ಯಾವ ಪ್ರಕಾರದ ದತ್ತಾಂಶಗಳನ್ನ ಹೇಗೆ ದಾಖಲಿಸ್ಕೋಬೇಕು, ಈ ವಿಷಯಗಳ ಸಂಶೋಧನೆ ಗಮನ ಕೊಡಬೇಕು. ಇಂಥ ಪ್ರಕ್ರಿಯೆಗಳನ್ನ ನಡೆಸುವ ಕೆಲವೊಂದು ನಿರ್ದಿಷ್ಟ ಜಾಗದ ಅವಶ್ಯಕತೆ ಇರುತ್ತೆ, ನಿರ್ದಿಷ್ಟ ಸಮಯ ಬೇಕಾಗುತ್ತೆ. ಅಂತಹಗಳನ್ನ ಮೊದಲೇ ಪ್ಲಾನ್ ಮಾಡ್ಕೊಂಡು ಆತನಿಗೆ ವ್ಯಕ್ತಪಡಿಸಲಿಕ್ಕೆ ಸಹಾಯ ಆಗುವಂತ ಒಂದು ಎನ್ವಿರಾನ್ಮೆಂಟ್ ಅನ್ನ ನಾವು ಕ್ರಿಯೇಟ್ ಮಾಡಬೇಕು. ಮತ್ತೆ ಪ್ರತ್ಯಕ್ಷ ಮತ್ತು ಪರೋಕ್ಷ ಅವಲೋಕನ ಮಾಹಿತಿಯನ್ನು ಹಾಗೆ ಯಥಾಸ್ಥಿತಿಯಲ್ಲಿ ನಮೂದಿಸುವುದು ಸಹ ಪ್ರಮುಖವಾಗುತ್ತೆ. ಈ ರೀತಿ ದತ್ತಾಂಶಗಳನ್ನ ದಾಖಲಾತಿಯನ್ನು ವೀಕ್ಷಣೆಯ ಸಂದರ್ಭದಲ್ಲಿ ಅಥವಾ ನಂತರದ ಸಮಯದಲ್ಲಿ ವ್ಯವಸ್ಥಿತವಾಗಿ ದಾಖಲಿಸಿಕೊಂಡು ನೈಜ ಮತ್ತು ವಾಸ್ತವ ಮಾಹಿತಿಯನ್ನ ಗ್ರಹಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಇಂತಹ ಸಂದರ್ಭದಲ್ಲಿ ಹೊಸ ಟೆಕ್ನಾಲಜಿಗಳನ್ನು ಉಪಯೋಗಿಸಬಹುದು. ವಿಡಿಯೋ, ಆಡಿಯೋಸ್, ಯಾವ್ದಾದ್ರು ಒಂದು ವರ್ಚುವಲ್ ಪ್ಯಾಟರ್ನ್ಸ್ ಗಳು ಯೂಸ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಅದನ್ನ ಯಥಾವತ್ತಾಗಿ ಏನು ದಾಖಲು ಮಾಡಿಕೊಂಡು ಅದನ್ನ ಯಥಾವತ್ತಾಗಿ ನಾವು ಇಂಟರ್ಪ್ರಿಟೇಷನ್ ಮಾಡುವಂತ ಸಂದರ್ಭಕ್ಕೆ ಬಳಸ್ಕೊಂಡು ಒಬ್ಬ ವ್ಯಕ್ತಿಯ ನೈಜ ವರ್ತನೆಯನ್ನ ರಿಪೋರ್ಟ್ ಮಾಡುವಂತಹ ಒಂದು ಪ್ರಕ್ರಿಯೆಗೆ ಇಂತಹ ದಾಖಲೆಗಳು, ಇಂತಹ ಮಾಹಿತಿಗಳು ಪೂರಕವಾದಂತಹ ಸಪೋರ್ಟಿವ್ ಡಾಕ್ಯುಮೆಂಟ್ ರೀತಿಯಾಗಿ ಮಾರ್ಪಾಡಾಗ್ತಾ ಹೋಗ್ತವೆ. ನೆಕ್ಸ್ಟ್ ಅವಲೋಕನವನ್ನ ಅರ್ಥೈಸ್ಬೇಕು. ಸೊ ಓವರ್ ಆಲ್ ಒಂದು ಕಂಕ್ಲೂಡ್ ಪಾರ್ಟಿಗೆ ಬರ್ಬೇಕು ನಾವು. ಓವರ್ ಆಲ್ ಒಬ್ಬ ವ್ಯಕ್ತಿ ಆಟಿಟ್ಯೂಡ್ ಅನ್ನ ಅಸೆಸ್ ಮಾಡಬೇಕು ಅನ್ನೋದೇ ಆದ್ರೆ ಅವಲೋಕನದ ಒಂದು ಪ್ರಕ್ರಿಯೆ. ಒಂದು ಸಂದರ್ಭ ಅಥವಾ ಒಬ್ಬ ವ್ಯಕ್ತಿಯನ್ನ ವಿವಿಧ ಸಂದರ್ಭಗಳಲ್ಲಿ ಒಬ್ಬ ವ್ಯಕ್ತಿ ಹೇಗಿರ್ತಾನೆ, ಒಬ್ಬ ವ್ಯಕ್ತಿ ಹೇಗೆ ತನ್ನ ವರ್ತನೆಯನ್ನ ತೋರ್ತಾನೆ ಅನ್ನೋ ಎಲ್ಲಾ ದಾಖಲೆಗಳನ್ನ ನಾವು ಕ್ರೋಢೀಕರಣ ಮಾಡ್ಕೊಂಡು ಎಲ್ಲಾ ವರ್ತನೆಗಳನ್ನು ಅಬ್ಸರ್ವ್ ಮಾಡ್ಕೊಂಡು ಅವನು ಬರ್ತಕ್ಕಂಥ ಗೆಸ್ಟರ್ಸ್ ಎಲ್ಲಾ ಸೋರ್ಸ್ ಗಳ ಮುಖಾಂತರ ವರ್ತನೆಗಳನ್ನ ನಾವು ಕ್ರೋಢೀಕರಣ ಮಾಡ್ಕೊಂಡು ಆ ಒಬ್ಬ ವ್ಯಕ್ತಿಯ ವರ್ತನೆ ಈ ಡೈರೆಕ್ಷನ್ ಅಲ್ಲಿ ಇದೆ ಅನ್ನೋ ಒಂದು ಅರ್ಥವನ್ನ ಅರ್ಥೈಸುವಂತ ಪ್ರಕ್ರಿಯೆಗಳನ್ನ ಮಾಡಬೇಕು. ಎಸ್, ಎಲ್ಲದನ್ನು ನಾವು ಅಸೆಸ್ ಮಾಡಿದ್ರೆ ಅವನದೊಂದು ವ್ಯಕ್ತಿತ್ವ ನಮಗೆ ಕಾಣಿಸ್ಕೊಡುತ್ತೆ, ಅವನ ಒಂದು ಆಟಿಟ್ಯೂಡ್ ನಮಗೆ ಕಾಣಿಸ್ಕೊಡುತ್ತೆ. ಆಟಿಟ್ಯೂಡ್ ಏನಪ್ಪಾ ಅಂತಂದ್ರೆ ಪಾಸಿಟಿವ್ ಆಗಿದೆ. ಆಟಿಟ್ಯೂಡ್ ಯಾವ ರೀತಿಯಾಗಿ ಏನಪ್ಪಾ ಅಂತಾರೆ ಅದೆಲ್ಲ. ಸೊ ಏನೋ ಒಂದು ಕನ್ಕ್ಲೂಡ್ಗೆ ಬರ್ಬೇಕು. ಆ ಕನ್ಕ್ಲೂಡ್ಗೆ ಬರುವಂತ ಪ್ರಕ್ರಿಯೆ ಈ ಒಂದು ಪ್ರೋಸೆಸ್ ಅಲ್ಲಿ ನಡೀಬೇಕು. ಸೊ ಆಗ ಮಾತ್ರ ಒಂದು ಅವಲೋಕನ ವಿಧಾನಕ್ಕೆ ಒಂದು ಅರ್ಥ ಸಿಗುತ್ತೆ. ಇಲ್ಲ ಅಂತಂದ್ರೆ ಅರ್ಥೈಸ್ಲಿಕ್ಕೆ ಆಗ್ತಾನೆ ಇಲ್ಲ ಅಂತ ಅಂದಾಗ ಅಂತಹ ಅವಲೋಕನ ಮಾಡಿಯೂ ಸಹ ವೇಸ್ಟ್ ಆಗ್ತಾ ಹೋಗುತ್ತೆ. ಅವಲೋಕನ ಪ್ರಕ್ರಿಯೆಯಲ್ಲಿ ಇದೊಂದು ಕೊನೆಯ ಮತ್ತು ಮಹತ್ವಪೂರ್ಣವಾದಂತಹ ಹಂತ. ಸೊ ಅದೇನಪ್ಪಾ ಅಂತಂದ್ರೆ ಏನನ್ನ ಅವಲೋಕಿಸಿದ್ದಾನೆ ಅದಕ್ಕೆ ಅರ್ಥವನ್ನು ಸಹ ನೀಡಬೇಕಾಗುತ್ತೆ. ಓಕೆ, ಅರ್ಥವನ್ನ ಕೊಡ್ತಾ ಹೋಗ್ತೀವಿ. ಏಕೆಂತಂದ್ರೆ ಸಂಶೋಧನೆಯ ಉದ್ದೇಶ ಅವಲೋಕಿಸುವುದರ ವಿಷಯಗಳ ಬಹಳ ಅರ್ಥಪೂರ್ಣವಾಗಿ ಹೇಳುವುದು ಮುಖ್ಯ. ಇದರಿಂದ ಆತನ ಸಂಶೋಧನೆ ದಾರಿ ಸುಲಭ. ಓಕೆ, ಸೊ ಅವಲೋಕನವನ್ನ ಅರ್ಥೈಸೋದಿದೆಯಲ್ಲ ಅದು ಬಹಳ ಪ್ರಮುಖ ಪಾತ್ರ. ಏನಕ್ಕೆ ಅಂತಂದ್ರೆ ಅರ್ಥೈಸೋದು ಏನಕ್ಕೆ ಅಂತಂದ್ರೆ ಆಬ್ಜೆಕ್ಟಿವ್ಸ್ಗೂ ಅರ್ಥೈಸೋದಕ್ಕೂ ಸಿಗ್ನಿಫಿಕೆಂಟ್ ರಿಲೇಶನ್ಶಿಪ್ ಇದೆಯಾ ಅಥವಾ ಇಲ್ವಾ. ನಮ್ಮ ಆಬ್ಜೆಕ್ಟಿವ್ ಒಂದಾಗಿ
ಅರ್ಥೈಸೋದು ಇನ್ನೊಂದು ರೀತಿ ಆದ್ರೆ, ಸಿಗ್ನಿಫಿಕೆಂಟ್ ಇಲ್ಲ ಅಂತಂದ್ರೆ, ಮ್ಯಾಚ್ ಆಗ್ತಾ ಇಲ್ಲ ಅಂತ ಅಂದಾಗ, ಸೊ ಅರ್ಥೈಸುವಿಕೆಯ ಅಥವಾ ಅವಲೋಕನದ ಪ್ರಕ್ರಿಯೆಗಳೇ ವ್ಯರ್ಥವಾಗಿ ಹೋಗುತ್ತೆ. ಏನನ್ನ ಅವಲೋಕಿಸಿದ್ವಿ, ಏನನ್ನ ಅವಲೋಕಿಸ್ಬೇಕು ಅನ್ಕೊಂಡಿದೀವಿ ಅನ್ನೋ ಒಂದು ಆಬ್ಜೆಕ್ಟಿವ್ ಇರುತ್ತಲ್ಲ, ಅದ್ರ ಪ್ರಕಾರ ಒಂದು ವ್ಯವಸ್ಥಿತವಾಗಿ ಹೋಗ್ಬೇಕು. ಸೊ ಈ ಅವಲೋಕನ ವಿಧಾನದ ಅನುಕೂಲತೆಗಳಿಗೆ ಬಂದ್ರೆ, ಸೊ ಏನು ಅನುಕೂಲತೆಗಳು? ಸೊ ಅವಲೋಕನ ವಿಧಾನ ಸಂಶೋಧಕರು ಗುರುತಿಸಿರುವಂತೆ ಅನೇಕ ಅನುಕೂಲತೆಗಳನ್ನ ಹೊಂದಿದೆ. ಪ್ರಮುಖವಾಗಿ ಖುದ್ದು ಸಂಶೋಧಕ ಆ ಗುಂಪಿನಲ್ಲಿ ಇದ್ದುಕೊಂಡು ಗುಂಪಿನ ನಡವಳಿಕೆಗಳನ್ನ ಪರಿಶೀಲನೆ ಮಾಡುವುದರಿಂದ ಆಕ್ಚುಯಲ್ ಅಥವಾ ನಿರ್ದಿಷ್ಟವಾದಂತಹ ಮಾಹಿತಿಯನ್ನು ಸಂಗ್ರಹಿಸುವಲ್ಲಿ ಸಫಲತೆಯನ್ನ ಕಾಣಬಹುದು. ಎರಡನೇದು, ಘಟನೆಯನ್ನ ಅವಲೋಕಿಸಿದ ತಕ್ಷಣವೇ ಮಾಹಿತಿಗಳನ್ನು ನಮೂದಿಸಿಕೊಳ್ಳುವುದರಿಂದ ಸಂಶೋಧನೆಗೆ ವಾಸ್ತವಿಕ ನೆಲಗಟ್ಟಿನ ಮಾಹಿತಿಗಳು ಲಭ್ಯ ಆಗ್ತಾ ಹೋಗ್ತಾವೆ. ಓಕೆ, ಸೊ ನಮಗೆ ಒಬ್ರು ಒಂದು ಮಾತು ಹೇಳಿರ್ತಾರೆ, ಒಂದು ಇನ್ಸ್ಪೈರ್ ಆಗುವಂಥದ್ದು, ಒಂದು ಮೋಟಿವೇಶನಲ್ ಅಥವಾ ಒಂದು ತೆಗೆಯುವಂಥದ್ದು, ಏನೋ ಒಂದು ಮಾತು ಒಂದು ಸಂದರ್ಭದಲ್ಲಿ ಹೇಳಿರ್ತಾರೆ. ಅದು ಆ ಒಂದು ಕ್ಷಣಕ್ಕೆ, ಆ ಒಂದು ಸಂದರ್ಭಕ್ಕೆ ಹರ್ಟ್ ಆಗ್ಬೋದು, ಖುಷಿ ಕೊಡ್ಬೋದು, ಅಥವಾ ಮೋಟಿವೇಟ್ ಮಾಡ್ಬೋದು. ಅದು ಒಂದು ಇನ್ಫ್ಲೂಯೆನ್ಸ್ ಮಾಡ್ತಾ ಹೋಗುತ್ತೆ. ಆಫ್ಟರ್ ಸರ್ಟನ್ ಸಂದರ್ಭಗಳು ಹೋದ ಸಂದರ್ಭದಲ್ಲಿ, ಅಥವಾ ಒಂದು ಪೀರಿಯಡ್ ಆಫ್ ಟೈಮ್, ಆಫ್ಟರ್ 1 year, 2 years, 3, 5, 10 years, ಆ ಮಾಹಿತಿಗಳನ್ನ ನಾವು ಮಾಡ್ಕೊಳ್ತಾ ಏನಾದ್ರು ಹೋದ್ರೆ ಅದಷ್ಟು ಎಫೆಕ್ಟಿವ್ ಅಂತ ಅನ್ನಿಸ್ಲೇ ಇರ್ತದೆ. ನಮ್ಗೆ ಏನ್ ಅನ್ಸುತ್ತೆ ಅಥವಾ ಏನ್ ಆಕ್ಚುಯಲ್ ಫೀಲ್ ಬಂದಿರುತ್ತೆ ಅದು ಅವಾಗ್ಲೇ ದಾಖಲಾದ್ರೆ, ಸೊ ಯಾವ ಡೈರೆಕ್ಷನ್, ಯಾವ ಒಂದು ತೀವ್ರತೆ ಏನು, ವಾಸ್ತವಿಕ ನೆಲಗಟ್ಟೇನು, ಘಟನೆ ಏನು, ಸ್ವಭಾವ ಏನು, ಸ್ವಾಭಾವಿಕತೆ ಏನು, ಎಲ್ಲದೂ ಸಹ ಸೂಕ್ಷ್ಮವಾಗಿ ನಾವು ರಿಪೋರ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಸೊ ಸ್ವಾಭಾವಿಕ ಗುಣಲಕ್ಷಣಗಳನ್ನ ನಮೂದಿಸುವುದಕ್ಕೆ ಇದು ಬಹಳ ಉಪಯೋಗ. ಆಕ್ಚುಯಲ್ ಫ್ಯಾಕ್ಟ್ಸ್ ಗಳೇನಿದೆ ಅಂತದ್ದೇ ಬೇಕು ಅಂತ ಸಂದರ್ಭದಲ್ಲಿ ಆಬ್ವಿಯಸ್ಲಿ ದೇ ಕ್ಯಾನ್ ಗೋ ವಿತ್ ಅಬ್ಸರ್ವೇಷನ್ ಮೆಥಡ್. ಅವಲೋಕನವನ್ನು ಸರಿಯಾಗಿ ಅವಲೋಕಿಸಿದಲ್ಲಿ ವಿಷಯದ ಅತಂತ್ರತೆ ತಪ್ಪಿ ಸರಿಯಾದ ಮತ್ತು ನಿರ್ದಿಷ್ಟವಾದ ಸಂಶೋಧನಾ ಸಮಸ್ಯೆಯನ್ನು ನಿಭಾಯಿಸುವಲ್ಲಿ ಬಹಳ ಪರಿಣಾಮಕಾರಿಯಾಗಿ ಕಂಡುಕೊಂಡಿದೆ. ಸೊ ಇದೊಂದು ಇನ್ನೊಂದು ಅಡ್ವಾಂಟೇಜಸ್ ಅಂತ ಹೇಳ್ತಾ ಹೋಗ್ಬೋದು. ನೈಜ ವಿಷಯವನ್ನ ಕಲೆ ಹಾಕುವಲ್ಲಿ ಇದು ಹಿಂದಿನ ಅಥವಾ ಮುಂದಿನ ಯಾವುದೇ ವಿಷಯವನ್ನು ಇಟ್ಟುಕೊಂಡು ಅವಲೋಕಿಸಿದರೆ ಪ್ರಸ್ತುತ ಪರಿಸ್ಥಿತಿಯನ್ನು ಹೇಗೆ ಕಂಡು ಬರುತ್ತಿದೆಯೋ ಹಾಗೆ ಅದನ್ನು ಗ್ರಹಿಸಿ ನಮೂದಿಸಿಕೊಳ್ಳಲಾಗುತ್ತೆ. ಆಕ್ಚುಯಲ್ ಫ್ಯಾಕ್ಟ್ಸ್ ಗೆ ವಿಷಯಗಳು ಕೆಲವೊಂದು ಸನ್ನಿವೇಶದಲ್ಲಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಬಹಳ ಕಷ್ಟಪಡುವ ಸಂದರ್ಭದಲ್ಲಿ ಸೊ ಇಂತಹ ವಿಧಾನಗಳನ್ನ ಬಳಸ್ಕೋಬಹುದು. ಓಕೆ, ಸೊ ಸೊ ಯಾರೋ ಇದಾರೆ, ಅವ್ರ ಮುಂದೆ ಹೇಳ್ಬೇಕಾ ಅಥವಾ ಗುಂಪಿನಲ್ಲಿಗೆ ನನ್ನ ಆಕ್ಚುಯಲ್ ಬಂದ್ರೆ ಅವ್ರು ಏನ್ ಅನ್ಕೊಂತಾರೋ, ಸೊ ಅಂತ ಸಂದರ್ಭದಲ್ಲಿ ಅಥವಾ ಅಂತಹ ವ್ಯಕ್ತಿಗಳು ಇತ್ತು ಅಂತ ಅಂದಾಗ ಸೊ ಈ ಅಬ್ಸರ್ವೇಷನ್ ಮೆಥಡ್ ಅಲ್ಲಿ ಪರಿಣಾಮಕಾರಿ. ಈ ವಿಧಾನವು ವ್ಯಕ್ತಿಯ ಸ್ವಾಭಾವಿಕ ಗುಣಗಳನ್ನ ಅವಲೋಕಿಸಿ ಅರ್ಥೈಸಿ ಎಲ್ಲವನ್ನು ಒಂದು ಅರ್ಥಪೂರ್ಣ ಮಾಹಿತಿಯನ್ನು ಪೂರ್ತಿಯಾಗಿ ಅಥವಾ ಎಲ್ಲವನ್ನು ಅವರ ಸಂಶೋಧನೆಯಲ್ಲಿ ಪರಿಚಯಿಸಬಹುದು. ಓಕೆ, ಕೆಲವೊಂದು ಬಾರಿ ಕೇಸ್ ಹಿಸ್ಟ್ರಿ, ಬಯೋಗ್ರಫಿ, ಡಾಕ್ಯುಮೆಂಟೇಶನ್ಸ್, ಸೊ ಈ ತರ ಬಂತು ಅಂತ ಅಂದಾಗ ಸೊ ಯಾವುದನ್ನ ಹೈಲೈಟ್ ಮಾಡಬೇಕು, ಯಾವುದನ್ನ ಬರಿತಾ ಹೋಗ್ಬೇಕು, ಯಾವುದನ್ನ ಹೇಗೆ ಅರ್ಥೈಸ್ಕೋಬೇಕು, ಸೊ ಅಲ್ಲಿ ಆಕ್ಚುಯಲ್ ಏನ್ ಇರುತ್ತೆ, ಅದಕ್ಕಿರ್ತಕ್ಕಂಥ ಕೆಲವೊಂದು ಅನುಕೂಲತೆಗಳೇನು, ಅದರಿಂದ ಬಂದಿರತಕ್ಕಂಥ ಅನಾನುಕೂಲತೆಗಳೇನು, ಸೊ ಇವೆಲ್ಲವನ್ನು ಸಹ ನಾವು ಅಸೆಸ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಸೊ ಯಾವಾಗ ಒಂದು ಸನ್ನಿವೇಶವನ್ನ ನಾವು ಆಕ್ಚುಯಲ್ ಅಥವಾ ಒಂದು ಸ್ವಾಭಾವಿಕ ಗುಣವನ್ನ ಅಸೆಸ್ ಮಾಡುವಂತ ಸಂದರ್ಭದಲ್ಲಿ ಆಕ್ಚುಯಲ್ ಆಗಿ ನಾವು ಒಂದು ವರ್ತನೆಯನ್ನ ಅಸೆಸ್ ಮಾಡಿದ್ದೇ ಆದಲ್ಲಿ, ಅವಲೋಕನ ಮಾಡಿದ್ದೇ ಆದಲ್ಲಿ, ಆಕ್ಚುಯಲ್ ಆಗಿ ಒಂದು ವರ್ತನೆಯನ್ನ ಯಥಾವತ್ತಾಗಿ
ಓಕೆ, ಸೊ ಯಥಾವತ್ತು ಅನ್ನುವಂಥದ್ದು ಬಹಳ ಪ್ರಮುಖ ಆಗುತ್ತೆ ಇಲ್ಲಿ. ಯಥಾವತ್ತಾಗಿ ನಾವು ದಾಖಲಿಸಿ ಆ ಯಥಾವತ್ತಾಗಿ ದಾಖಲೆಗೊಂಡಿರ್ತಕ್ಕಂಥ ಮಾಹಿತಿಗಳನ್ನ ಅರ್ಥೈಸೋದಿದೆಯಲ್ಲ, ಅದರ ಮೇಲೆ ಒಂದು ಕನ್ಕ್ಲೂಡ್ ಬರೋದಿದೆಯಲ್ಲ, ಆ ಕನ್ಕ್ಲೂಡ್ ಬಂದಿರತಕ್ಕಂಥ ಮಾಹಿತಿಯನ್ನ ಜನರಲೈಸೇಷನ್ ಮಾಡೋದಿದೆಯಲ್ಲ, ಅದು ಪರಿಣಾಮಕಾರಿಯಾದಂತಹ ಒಂದು ವಿಧಾನ ಅಂತ ಹೇಳಬಹುದು. ಒಬ್ಬ ವ್ಯಕ್ತಿ ಅಬ್ಸರ್ವ್ ಮಾಡ್ತಾ ಇದೀವಿ ಅಂತ ಬಂದಾಗ, ಒಬ್ಬ ಸಮೂಹವನ್ನ ಅಬ್ಸರ್ವ್ ಮಾಡ್ತೀವಿ ಅಂತ ಬಂದಾಗ, ಆತನಲ್ಲಿ ಕಂಡು ಬರುವಂತಹ ವರ್ತನೆಗಳು ಒಬ್ಬ ವ್ಯಕ್ತಿಯನ್ನ ಯಾರೂ ಸಹ ಅಬ್ಸರ್ವ್ ಮಾಡ್ತಾ ಇಲ್ಲ ಅಂತ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಈಗ ಮೋಟಿವೇಶನ್. ಓಕೆ, ಸೊ ಒಂದು ಎಸ್ಟ್ರೆಸ್ ಇರಬೇಕು. ಎಸ್ಟ್ರೆಸ್ ಇತ್ತು ಅಂತ ಅಂದಾಗ ಆತ ತನ್ನದೇ ಆದಂತಹ ಆಕ್ಟಿವಿಟೀಸ್ ಗಳಿಗೆ ಭಾಗವಹಿಸ್ತಾನೆ. ಎಸ್ಟ್ರೆಸ್ ಅಂತಂದ್ರೆ ಏನೋ ಒಂದು ಕೆಲಸ ಮಾಡ್ಲಿಕ್ಕೆ ತನ್ನಲ್ಲೇ ಇರ್ತಕ್ಕಂಥ ಒಂದು ಪ್ರೆಷರ್, ತನ್ನಲ್ಲೇ ಇರ್ತಕ್ಕಂತಹ ಒಂದು ಮೋಟಿವೇಶನ್, ತನ್ನಲ್ಲೇ ಇರ್ತಕ್ಕಂಥ ಒಂದು ಎನರ್ಜಿ ಏನ್ ಮಾಡುತ್ತೆ? ಆ ಮೋಟಿವೇಶನಲ್ ಎನರ್ಜಿ ನಾವ್ ಏನಾದ್ರೂ ಒಂದು ಮಾಡ್ಲಿಕ್ಕೆ ಅದು ಪುಷ್ ಮಾಡ್ತಾ ಹೋಗುತ್ತೆ. ಏನಾದ್ರು ಒಂದು ಮಾಡ್ಬೇಕು ಅಂತ ನಮ್ಗೆ ಅನ್ನಿಸ್ತಾ ಹೋಗುತ್ತೆ. ಅದು ಅನ್ನಿಸ್ಬೇಕು ಅಂತಂದ್ರೆ ನಮ್ಗೆ ಒಂದು ಸ್ಟ್ರೆಸ್ ಇರಬೇಕು. ಸೊ ಏನೂ ಇಲ್ಲ, ಸ್ಟ್ರೆಸ್ ಇಲ್ಲ ಅಂತ ಅಂದಾಗ ಒಬ್ಬ ವ್ಯಕ್ತಿ ಯಾವುದೇ ಚಟುವಟಿಕೆಗಳನ್ನ ಮಾಡದಲ್ಲೇ ಇರಬಹುದು, ಅಥವಾ ಪೋಸ್ಟ್ಪೋನ್ ಮಾಡ್ಕೊಳ್ತಾ ಹೋಗಬಹುದು, ಅಥವಾ ಸರಿಯಾದ ಕ್ರಮದಲ್ಲಿ ಮಾಡದಲ್ಲೇ ಇರಬಹುದು, ಅಥವಾ ತೀವ್ರವಾದಂತಹ ಉದಾಸೀನಗಳನ್ನ ಮಾಡ್ತಾ ಹೋಗ್ಬೋದು, ಅಥವಾ ಪ್ರೊಕಾಸ್ಟಿಗೇಷನ್ ಮಾಡ್ತಾ ಹೋಗ್ಬೋದು. ಸೊ ಇಂಥದ್ದೆಲ್ಲ ಘಟನಾವಳಿಗಳು ಇರ್ತಾ ಹೋಗುತ್ತೆ. ಓಕೆ, ಸೊ ಒಂದು ಪ್ರೆಷರ್ ಬಂದಾಗ, ಓಕೆ ಫಾರ್ ಎಕ್ಸಾಂಪಲ್ ಒಂದು ಸ್ಕೂಲ್ಗೆ 10 to 5 ಒಂದು ಸ್ಕೂಲ್ ಅವಧಿ ಇರುತ್ತೆ, ಒಂದು ಸ್ಕೂಲ್ ಅಥವಾ ಕಾಲೇಜಿನ ಅವಧಿ ಇರುತ್ತೆ. ಎಲ್ಲರೂ ಬರಬೇಕು, 5 o'clock ವರೆಗೂ ಇರಬೇಕು. ಅಲ್ಲಿ ಕಂಡುಕೊಂಡಿರ್ತಕ್ಕಂತಹ ಅಥವಾ ತಿಳಿದುಕೊಂಡಿರ್ತಕ್ಕಂತಹ ಅಥವಾ ಕಲಿತಿರ್ತಕ್ಕಂಥ ವಿಷಯಗಳಿಗೆ ಒಂದು ಆನ್ಯುವಲ್ ಎಕ್ಸಾಮ್ ಅಥವಾ ಮಿಡ್ ಟರ್ಮ್ ಎಕ್ಸಾಮ್ ಅಥವಾ ಸೆಮಿಸ್ಟರ್ ಎಕ್ಸಾಮ್ಸ್ ಏನೋ ಒಂದು ಅಸೆಸ್ಮೆಂಟ್ ಇರುತ್ತೆ. ಅದಕ್ಕೆ ನೀವೆಲ್ಲ ಕಲಿತಾ ಹೋಗ್ಬೇಕು, ಎಫೆಕ್ಟಿವ್ ಕಲಿತಾ ಹೋಗ್ಬೇಕು ಅಂತಂದ್ರೆ ಒಂದು ಪ್ರೋಸೆಸ್ ಇದೆ ಅಂತಂದಾಗ, ಸೊ 10 ಗಂಟೆಗೆ ಇಲ್ಲಿ ಬರಬೇಕು ಅಂತಂದ್ರೆ, ಸೊ ಎಷ್ಟು ಗಂಟೆಗೆ ನಾವು ಎದ್ದಾಳಬೇಕು, ಎಷ್ಟು ಗಂಟೆಗೆ ಟಿಫನ್ ಮಾಡಬೇಕು, ಎಷ್ಟು ಡ್ಯೂರೇಷನ್ ಆಗ್ಬೋದು ನಾವು ರೀಚ್ ಆಗೋದಿಕ್ಕೆ, ಆ ರೀಚ್ ಆಗಲಿಕ್ಕೆ ಇರ್ತಕ್ಕಂಥ ಸ್ಪೇಸ್ ನಾವು ಫುಲ್ ಮಾಡ್ಬೇಕು ಅಂತಾರೆ, ಎಷ್ಟು ಸಮಯ ಮುಂಚೆ ನಾವು ಮನೆಯನ್ನ ಬಿಡಬೇಕು. ಒಂದು ಅರೇಂಜ್ ಆಗ್ತಾ ಹೋಗುತ್ತೆ, ಒಂದು ಟೈಮ್ ಟೇಬಲ್ ಅಂತಕ್ಕಂಥದ್ದು ನಮಗೆ ನೋಯಿಂಗ್ಲಿ ಅಥವಾ ಅನ್ನೋಯಿಂಗ್ಲಿ ಅರೇಂಜ್ ಆಗ್ತಾ ಹೋಗುತ್ತೆ. ಸೊ ಒಂದು ಸಿಟಿ ಅಥವಾ ಒಂದು ಡಿಸ್ಟೆನ್ಸ್ ಇದೆ, ಸೊ ಅಲ್ಲಿಂದ ನಾವು ವಾಪಸ್ ಬರ್ಬೇಕು ಅಂತಂದ್ರೆ ಸೊ ಏನ್ ಮಾಡಬೇಕು? ಸೊ ಏನಾದ್ರೂ ಒಂದು ಅದರ್ ಆಕ್ಟಿವಿಟೀಸ್ ಗಳನ್ನ, ನಮ್ಮ ಪರ್ಸನಲ್ಗೆ ಬೇಕಾದ ಅದರ್ ಆಕ್ಟಿವಿಟೀಸ್ ಗಳನ್ನ ಮಾಡ್ಕೊಂಡ್ ಬರ್ತೀವ, ಅಥವಾ ನೇರವಾಗಿ ಬರ್ತೀವ? ನಂತರದಲ್ಲಿ ಏನ್ ಮಾಡ್ತೀವಿ? ನಮ್ಮ ಊಟ, ತಿಂಡಿ, ನಿದ್ದೆ ಎಷ್ಟೊತ್ತು ಮಾಡ್ಬೇಕು, ಎಷ್ಟು ಟೈಮ್ ಅನ್ನ ಸ್ಪೆಂಡ್ ಮಾಡ್ಬೇಕು. ಸೊ ಇದೆಲ್ಲದು ಸಹ ಒಂದು ಆರ್ಗನೈಸ್ ಆಗ್ತಾ ಹೋಗುತ್ತೆ. ಒಬ್ಬ ವ್ಯಕ್ತಿನ ನಾವು ಅಸೆಸ್ ಮಾಡ್ತಾ ಇದೀವಿ, ಒಬ್ಬ ವ್ಯಕ್ತಿಯನ್ನ ಅವಲೋಕಿಸ್ತಾ ಇದೀವಿ ಅಂತ ಅಂದಾಗ, ಸೊ ಈ ಒಂದು ಸಣ್ಣ ಒಂದು ವಿಷಯಗಳು ಜಾಗೃತವಾಗ್ತಾ ಹೋಗುತ್ತೆ, ಜಾಗೃತಾವಸ್ಥೆನಲ್ಲಿ ಇರ್ತವೆ. ಸೊ ಜಾಗೃತಾವಸ್ಥೆನಲ್ಲಿ ಇತ್ತು ಅಂತ ಅಂದಾಗ, ಸೊ ಓಕೆ, ಸೊ ಯಾರೋ ಏನೋ 10 ಮೀಟರು 20 ಮೀಟರು ಒಬ್ರು ಇದ್ದಾರೆ. ಸೊ ನಮ್ಮ ವರ್ತನೆಗಳು ಇದ್ದಕ್ಕಿದ್ದಾಗೆ ಬದಲಾಗ್ತಾ ಹೋಗುತ್ತೆ, ನಮ್ಮ ಗೆಸ್ಚರ್ಸ್ಗಳು ಬದಲಾಗ್ತಾ ಹೋಗುತ್ತೆ. ಸೊ ಯಾರು ಸುತ್ತ ನೋಡೋರು ಯಾರು ಇಲ್ಲ ಅಂತ ಅಂದಾಗ, ಸೊ ನಮ್ಮ ಗೆಸ್ಚರ್ಸ್ಗಳು, ನಮ್ಮ ಥಾಟ್ ಪ್ರೊಸೆಸ್, ಓಕೆ, ಸೊ ಇದೆಲ್ಲದು ಸಹ ಒಂದು ರೀತಿಯಾಗಿರುತ್ತೆ. ಓಕೆ, ಸೊ ಏನು ನೈಜತೆ, ವಾಸ್ತವಿಕತೆ ಅಂದ್ರೆ ಏನು ಅನ್ನೋದನ್ನ ನಾವು ಫಸ್ಟ್ ಡಿಫೈನ್ ಅನ್ನ ಮಾಡ್ಬೇಕಾಗುತ್ತೆ. ಯಾವ ವಿಷಯದ ಬಗ್ಗೆ ನೈಜ ಚಿತ್ರಣ ಬೇಕು, ವಾಸ್ತವಿಕ ನೆಲಗಟ್ಟಿನಲ್ಲಿ ನಾವು ಡೇಟಾವನ್ನ ಸಂಗ್ರಹ ಮಾಡ್ಕೋಬೇಕು. ಅದರಲ್ಲಿ ಇರ್ತಕ್ಕಂಥ ಪ್ರೊಸೀಜರ್ಸ್ ಗಳೇನು, ಅದರಲ್ಲಿ ಬಂದಿರ್ತಕ್ಕಂಥ ಒಂದು ಸ್ಟ್ಯಾಂಡರ್ಡೈಸ್ ವೇ ಏನು, ಎಲ್ಲದೂ ಸಹ ಒಂದು ವ್ಯವಸ್ಥಿತ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ಸ್ ಫಾಲೋ ಮಾಡಬೇಕಾಗುತ್ತೆ. ಸೊ ಅಂತ ಸಂದರ್ಭದಲ್ಲಿ ಅವಲೋಕನ ವಿಧಾನ ಅಂದ್ರೆ ಡೈರೆಕ್ಟ್, ಪ್ರತ್ಯಕ್ಷ ಮತ್ತು ಪರೋಕ್ಷ ಅವಲೋಕನ ವಿಧಾನಗಳಿದೆಯಲ್ಲ, ಸೊ ಇದು ತನ್ನದೇ ಆದಂತ ಒಂದು ಡೈರೆಕ್ಷನ್ ಅಲ್ಲಿ ಎಫೆಕ್ಟಿವ್ ಆಗಿ ಮಾಹಿತಿಗಳನ್ನ ನಮಗೆ ದೊರಕಿಸ್ಕೊಡ್ತಾ ಹೋಗ್ತಾರೆ.
ಒಬ್ಬ ವ್ಯಕ್ತಿಯನ್ನ ಸಾಮಾನ್ಯವಾಗಿ ನಾವು ಅಸೆಸ್ ಮಾಡ್ತೀವಿ ಅನ್ನೋದಾದ್ರೆ, ಅಬ್ಸರ್ವ್ ಮಾಡ್ತೀವಿ ಅನ್ನೋದಾದ್ರೆ, ಇಂಟರ್ವ್ಯೂ ಮಾಡ್ತೀವಿ ಅನ್ನೋದಾದ್ರೆ, ಆ ಇಂಟರ್ವ್ಯೂ ಮುಖಾಂತರ ನಾವು ಡೇಟಾ ಕಲೆಕ್ಷನ್ ಮಾಡ್ತೀವಿ ಅನ್ನೋದಾದ್ರೆ, ಸೊ ಒಂದು ಪ್ರೀ ಪ್ಲಾನ್ ಇರಬೇಕು. ಸೊ ಇಂಟರ್ವ್ಯೂ ಮಾಡೋದ್ರಿಂದ ಸೊ ಇಷ್ಟು ಬೇಕು, ಸೊ ನಮ್ಗೆ ಅಷ್ಟೇ ಬೇಕಾಗಿರೋದು ಮಾಹಿತಿ, ಆಕ್ಚುಯಲ್ ಬಿಹೇವಿಯರ್ ಬೇಕಾಗಿಲ್ಲ. ಸೊ ಈ ಕೆಲಸಕ್ಕೆ ಮಾತ್ರ ಅವ್ನು ಏನ್ ಮಾಡಬಹುದು, ಅವ್ನಿಗೆ ಯಾವ ಸ್ಕಿಲ್ಸ್ ಇದೆ ಅಷ್ಟೇ ಬೇಕು. ಆ ಕಾರಣಗಳಿಗೋಸ್ಕರ ನಾವು ಇಂಟರ್ವ್ಯೂ ಮೆಥಡ್ ಅನ್ನ ಅಪ್ಲೈ ಮಾಡ್ಕೊಳ್ತಾ ಹೋಗ್ತೀವಿ. ಕ್ವಶನರ್ ಮೆಥಡ್, ಸೊ 10 to 5 ಇರ್ತೀಯ, ಎಸ್ ಆರ್ ನೋ. ಓಕೆ, ನಾವು ಹೇಳಿದ ಕೆಲಸನೆಲ್ಲ ಅಂದ್ರೆ ಎಸ್ ಪರ್ ದ ಗೈಡ್ಲೈನ್ಸ್ ಏನಿರುತ್ತೆ, ಗೈಡ್ಲೈನ್ಸ್ ಪ್ರಕಾರ ನೀವು ಆಕ್ಟಿವಿಟೀಸ್ ಗಳೆಲ್ಲ ನೀವು ಮಾಡ್ತೀರಾ, ಎಸ್ ಆರ್ ನೋ. ಸೊ ಯಾವ್ದಕ್ಕೆ ಎಸ್ ಮಾಡ್ತಾರೆ, ಒಂದು ಕ್ವಶನರ್ ಮೆಥಡ್ ಅಂತ ಬಂದಾಗ ಸೊ ಏನನ್ನ ಫುಲ್ಫಿಲ್ ಮಾಡ್ತಾ ಹೋಗ್ತೀನಿ ಅಂತ ಅವನು ಅಶ್ಯೂರೆನ್ಸ್ ಅನ್ನ ಕೊಡ್ತಾ ಹೋಗ್ತಾನೆ. ಅದರ ಮೇಲೆ ನಾವು ಅಸೆಸ್ ಅನ್ನ ಮಾಡ್ತೀವಿ, ಇಂಟರ್ಪ್ರೇಟ್ ಮಾಡ್ತೀವಿ, ತೆಗೆದುಕೋಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ಕೊಳ್ತೀವಿ. ಸೊ ಅದು ಗೊತ್ತಾಗ್ತಾ ಇಲ್ಲ ಅಂತ ಅಂದಾಗ ಓಕೆ, ಸೊ ಕೆಲವೊಂದು ಬಾರಿ 10 to 5 ಇರಬೇಕು, ಕೆಲವೊಂದು ಬಾರಿ ಆಫ್ಟರ್ 5, 6, 7, 8 o'clock ಕಂಪ್ಲೀಟ್ ವರ್ಕ್ ಆಗೋವರೆಗೂ ಸಹ ನೀವು ಇರ್ಬೇಕಾಗುತ್ತೆ ಅಂತ ಕ್ವಶನ್ಸ್ ಕೇಳಬೇಕು ಅನ್ನೋದೇ ಆದ್ರೆ ಅಲ್ಲಿ ಒಂದು ಕಮ್ಯುನಿಕೇಶನ್ಸ್ ನಡೀಬೇಕು. ಸೊ ಅಲ್ಲೊಂದು ಏನೋ ಒಂದು ಬಾರ್ಗಿನ್ ನಡೀಬೇಕು. ಓಕೆ, ನಾನು ಇರ್ತೀನಿ, ಸೊ ಇಂಥ ಫೆಸಿಲಿಟೀಸ್ ಕೊಟ್ರೆ ನಾನು ಮಾಡ್ತೀನಿ. ಸೊ ಒಂದು ಬಾರ್ಗಿನ್ಸ್ ಎಲ್ಲ ನಾವು ಮಾತಾಡ್ಬೇಕು ಅನ್ನೋದಾದ್ರೆ ಇಂಟರ್ವ್ಯೂ ಪ್ರೊಸೆಸ್ ಬೇಕಾಗುತ್ತೆ. ಸೊ ಕೆಲವೊಂದು ಬಾರಿ ಎಸ್ ನಾನು ಇರ್ತೀನಿ, ನನ್ ಕೈಲಿ ಇರಕ್ ಆಗುತ್ತಾ, ಇರ್ತೀನಿ ಅನ್ನೋ ವಿಷಯ ಬೇರೆ, ಇರಕ್ ಆಗುತ್ತಾ ಅನ್ನೋ ವಿಷಯ ಬೇರೆ. ಅಂತ ವಿಷಯಗಳನ್ನ ನಾವು ಅಬ್ಸರ್ವ್ ಮಾಡ್ಬೇಕು, ಸೂಕ್ಷ್ಮವಾಗಿ ಅಸೆಸ್ ಮಾಡ್ಬೇಕು. ಅದರ ಕಂಡೀಷನ್ಸ್ ಏನು, ಆತನ ಫಿಸಿಕಲ್ ಅಷ್ಟು ಡ್ಯೂರೇಷನ್ ವರೆಗೂ ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಡುತ್ತಾ, ಅವನ ಎಬಿಲಿಟಿ, ಕಾಗ್ನಿಟಿವ್ ಎಬಿಲಿಟೀಸ್ಗಳು ಆ ಒಂದು ಕೆಲಸವನ್ನ ನಿಭಾಯಿಸುವಂತಹ ಸಾಮರ್ಥ್ಯ ಅಥವಾ ಶಕ್ತಿ ಅಥವಾ ಯುಕ್ತಿ ಇದೆಯಾ, ಆತನ ಪರ್ಸನಾಲಿಟಿ ಟ್ರೈಟ್ಸ್ಗಳು, ಎಲಿಮೆಂಟ್ಸ್ಗಳು, ಮನಸ್ಥಿತಿಗಳು ಅಂತಹ ಪರಿಸ್ಥಿತಿನಲ್ಲಿ ಸೊ ಆಕ್ಟಿವ್ ಆಗಿ ಕೆಲಸ ಮಾಡುವಂತಹ ಒಂದು ಕಂಡೀಷನ್ಸ್ ಆ ಒಬ್ಬ ವ್ಯಕ್ತಿ ಇದಾನ. ಸೊ ಅಂತ ಮೂಮೆಂಟ್ ಅಲ್ಲಿ ಅವಲೋಕನ ವಿಧಾನ. ಓಕೆ, ಸೊ ಇಲ್ಲಿ ಮೂರು ವಿಭಿನ್ನ ಸನ್ನಿವೇಶಗಳು, ಒಂದೊಂದು ಸನ್ನಿವೇಶಕ್ಕೆ ಒಂದೊಂದು ಮೆಥಡ್ ಬಹಳ ಆಪ್ಟ್ ಅಂತ ಅನಿಸ್ತಾ ಹೋಗುತ್ತೆ. ಸೊ ಇದು ಅವಲೋಕನ ವಿಧಾನದ ಅನುಕೂಲತೆಗಳು. ಅನಾನುಕೂಲತೆಗಳಿಗೆ ಬಂದ್ರೆ, ಈ ವಿಧಾನದಿಂದ ಒಬ್ಬರ ಅಭಿಪ್ರಾಯ ಅಥವಾ ಮನೋವೃತ್ತಿಯನ್ನ ವ್ಯವಸ್ಥಿತವಾಗಿ ಎಳೆಯಲು ಸಾಧ್ಯ ಆಗೋದಿಲ್ಲ ಅಂತ ಸಹ ಹೇಳ್ತಾರೆ. ಅಬ್ಸರ್ವ್ ಮಾಡಬಹುದು, ಸೊ ಏನಿರುತ್ತೆ ಅದ್ ಮಾತ್ರ ಸಿಗ್ತಾ ಹೋಗುತ್ತೆ ನಮ್ಗೆ. ಆದ್ರೆ ಅವ್ನ್ ಏನ್ ಮಾಡಬಹುದು, ಅವ್ನ ಪೊಟೆನ್ಶಿಯಲ್ ಏನು. ಓಕೆ, ಸೊ ಈಗ ಒಂದು ಮೋಟಿವೇಶನ್, ಓಕೆ 10 ಯೂನಿಟ್ ಅವನ ಸಾಮಾನ್ಯವಾಗಿ ಬಿಟ್ರೆ, ನೀನು ಯಾರು ಇಲ್ಲಪ್ಪ, ಯಾರನ್ನು ಅಬ್ಸರ್ವ್ ಮಾಡ್ತಾ ಇಲ್ಲ, ಅವ್ನಿಗೆ ಏನೋ ಒಂದು ಇಂಟೆನ್ಷನ್ಸ್ ಇಲ್ಲ, ಯಾರು ಡೈರೆಕ್ಷನ್ ಕೊಟ್ಟಿಲ್ಲ, ಏನಂತ ಹೇಳ್ಬೋದು, 10 ಬನಾನಾ ಇದೆ, ಬಾಳೆಹಣ್ಣಿದೆ, ಅಥವಾ ಏನು ಹೇಳ್ಬೋದು, 10 ಯೂನಿಟ್ಸ್ ಇದೆ, ಅಥವಾ 10 ಏನೋ ಡಸ್ಟ್ ಬಿನ್ ಇದೆ, ಅಥವಾ 10 ವಿವಿಧ ರೀತಿಯಂತ ಕಸ ಇದೆ. ಅದನ್ನ ಯಾವ್ದೋ ಅವನಿಗೆ ಕೈಗೆ ಯಾವ್ದು ಸಿಗುತ್ತೋ ಅದನ್ನ ತಗೊಂಡೋಗಿ ಡಸ್ಟ್ ಬಿನ್ಗೆ ಹಾಕ್ಬೋದು. ಸೊ ಮತ್ತೆ ಹಿಂದಕ್ಕೆ ಹೋಗಿ ಡಸ್ಟ್ ಬಿನ್ಗೆ ಬರೋರು ಯಾರು ಅಂತ ಹೇಳಿ ಅವನ ಅಂದುಕೊಂಡು ಮುಂದೆ ಹೋಗ್ಬೋದು. ಅದೇ ಅವನ್ ಜಾಬ್ ಆದ್ರೆ, ಅಥವಾ ಇಂತಹ ಆಕ್ಟಿವಿಟೀಸ್ ಗಳನ್ನ ಮಾಡಿದ್ರೆ, ಸೊ ನಿಮ್ಗೊಂದಷ್ಟು ರೈನ್ಫೋರ್ಸ್ಮೆಂಟ್ ಸಿಗುತ್ತೆ, ಇಂತಹ ಅಡ್ವಾಂಟೇಜಸ್ ಸಿಗುತ್ತೆ ಅಂತ ಅಂದಾಗ ಸೊ ಅವನ ವರ್ತನೆಗಳು ಚೇಂಜಸ್ ಆಗಬಹುದು, ಅವನ ಮನೋವೃತ್ತಿ ಚೇಂಜಸ್ ಆಗಬಹುದು. ನಾವ್ ಏನಾದ್ರು ಒಂದು ಆಸೆ ತೋರಿಸ್ದಾಗ ಅಥವಾ ಏನೋ ಒಂದು ರೈನ್ಫೋರ್ಸ್ಮೆಂಟ್ ಕೊಟ್ಟಾಗ ಅವನ ಅಭಿಪ್ರಾಯಗಳು ಬದಲಾಗಬಹುದು. ಬಟ್ ಆಕ್ಚುಯಲ್ ಅಂತ ಬಂದಾಗ ನಮಗೆ ಅದು ಯಾವುದು ಸಹ ಕಾಣಿಸ್ಕೊಳ್ಳದೇ ಇರಬಹುದು. ಸೊ ಇಲ್ಲಿ ಆಕ್ಚುಯಲ್ ಅಂತ ಹೋದಾಗ ಅವನ ಪೊಟೆನ್ಶಿಯಲ್ ಅನ್ನು ನಾವು ಅಸೆಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಕೆಲವೊಂದು ಬಾರಿ ಅಸೆಸ್ ಮಾಡಬಹುದು ಅವನ್ ಪೊಟೆನ್ಶಿಯಲ್. ಸೊ ಇಂಡಿವಿಜುವಲ್ ಅಸೆಸ್ಮೆಂಟ್ ಇತ್ತು ಅಂತಂದಾಗ ಈ ರೀತಿ ಅಂತ ವರ್ತನೆ ತೋರಿಸ್ತಾ ಇದ್ದಾನೆ ಅಂತ ಅಂದಾಗ, ಸೊ ಒಂದು ರೈನ್ಫೋರ್ಸ್ಮೆಂಟ್ ಇತ್ತು ಅಂತಂದಾಗ ಅವನ ಆಟಿಟ್ಯೂಡ್ ಮುಖಾಂತರ ಎಷ್ಟು ಪೊಟೆನ್ಶಿಯಲ್ ಅನ್ನ ಅಸೆಸ್ ರೀಚ್ ಆಗಬಹುದು ಅನ್ನೋದನ್ನ ಕೆಲವೊಂದು ವಿಷಯಗಳಲ್ಲಿ ಅಸೆಸ್ ಮಾಡಬಹುದು. ಬಟ್ ಇದೇ ಎಲ್ಲದಕ್ಕೂ ಅಪ್ಲಿಕೇಬಲ್ ಆಗೋದಿಲ್ಲ ಅವಲೋಕನ ವಿಧಾನ. ಸೊ ಇದೊಂದು ಅನಾನುಕೂಲತೆ. ಸೊ ಇದು ಬಹಳ ಮಿತವಾದ ಮಾಹಿತಿಗಳನ್ನ ನೀಡುತ್ತೆ. ನಾವ್ ಏನ್ ಅಬ್ಸರ್ವ್ ಮಾಡ್ಬೇಕು, ಅವ್ರು ಏನ್ ವ್ಯಕ್ತಪಡಿಸ್ತಾರಲ್ಲ
ಅಂತ ಮಾಹಿತಿಗಳನ್ನು ಮಾತ್ರ ನಾವು ಅಬ್ಸರ್ವ್ ಮಾಡಬಹುದು ಅಷ್ಟೇ. ಇದರಿಂದ ಮಾಹಿತಿಯನ್ನ ಸಂಶೋಧನೆಯಲ್ಲಿ ಅಳವಡಿಸೋದ್ರಲ್ಲಿ ಸಂಶೋಧನೆ ಅರ್ಥಪೂರ್ಣ ಆಗೋದಿಲ್ಲ. ಸೊ ಅದ್ರ ಮುಖಾಂತರ ನಾವು ಒಬ್ಬ ವ್ಯಕ್ತಿನ ಅಸೆಸ್ ಮಾಡ್ಬೇಕು ಅಂತ ಅಂದ್ರೆ ಸಾಧ್ಯ ಆಗೋದಿಲ್ಲ. ಸೊ ಒಬ್ಬ ವ್ಯಕ್ತಿ ಏನೋ ಒಂದು ಸುಮ್ನೆ ಅಡ್ಡಾಡ್ತಾ ಇದ್ದಾನೆ ಅಂತ ಅಂದಾಗ ಆ ಅಡ್ಡಾಡೋದ್ರ ಮೇಲೆ ನಾವು ಒಬ್ಬ ವ್ಯಕ್ತಿತ್ವನ ಅಸೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆತನ ಓರೈಸ್ಬೇಕು ಅಂತಂದ್ರೆ ಘರ್ಷಣೆಗೆ ಇಡಬೇಕು. ಆತನ ಜೊತೆ ಕೆಲವೊಂದು ಬಾರಿ ಕ್ವಶನ್ಸ್ ಗಳನ್ನ ಕೇಳಬೇಕು, ಕ್ವಶನ್ಗಳನ್ನು ಕೊಡಬೇಕು. ಸೊ ಬೇರೆ ಬೇರೆ ಎಲಿಮೆಂಟ್ ಗಳು ಇರುತ್ತೆ. ಸೊ ಇದೊಂದು ಮುಖಾಂತರನೇ ಒಬ್ಬ ವ್ಯಕ್ತಿಯ ಸಂಪೂರ್ಣ ಚಿತ್ರಣವನ್ನ, ಮಾಹಿತಿಯನ್ನ ಅಥವಾ ವ್ಯಕ್ತಿತ್ವವನ್ನ ಅಥವಾ ವರ್ತನೆಯನ್ನ ಅಸೆಸ್ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಕೆಲವೊಂದು ಬಾರಿ ಆತನನ್ನ ಕ್ವಶನ್ಸ್ ಮುಖಾಂತರ ಇಂಟರಾಕ್ಟ್ ಮಾಡ್ಬೇಕಾಗತ್ತೆ. ಒಬ್ಬ ವ್ಯಕ್ತಿಯನ್ನ ಬೇರೆ ಸಂದರ್ಭದಲ್ಲಿ ಇರಿಸಿ ಆ ವ್ಯಕ್ತಿಯ ವರ್ತನೆ ಏನು ಅನ್ನೋದನ್ನ ನಾವು ಅಸೆಸ್ ಮಾಡ್ಬೇಕಾಗುತ್ತೆ. ಸೊ ಇದೊಂದು ಡಿಸ್ಅಡ್ವಾಂಟೇಜಸ್ ಯಾವುದು ಇಲ್ಲದೆ ಇರೋದ್ರಿಂದ. ಅನೇಕ ಸಂದರ್ಭಗಳಲ್ಲಿ ಒಂದು ಸಮೂಹವನ್ನು ಅವಲೋಕಿಸಬೇಕಾಗಿರೋದ್ರಿಂದ ಯಾವ ನೈಜ ಮಾಹಿತಿಯನ್ನು ನಿರೀಕ್ಷಿಸಲು ಸಾಧ್ಯವಾಗುವುದಿಲ್ಲ. ಇದನ್ನು ಹೆಚ್ಚಿನ ಸಮಯ ಕಾಯ್ಬೇಕಲ್ಲ, ಯಾವಾಗ ಬರುತ್ತೆ ನಾವು ಎಕ್ಸ್ಪೆಕ್ಟೆಡ್ ವರ್ತನೆ ಯಾವಾಗ ಬರಬಹುದು ಅನ್ನೋದು ನಾವು ಕಾಯ್ಬೇಕು ಅಂತಂದ್ರೆ ಎಷ್ಟು ಸಮಯ ಬೇಕಾಗ್ಬೋದು ಹೇಗೆ ಗೊತ್ತಿಲ್ಲ ನಮ್ಗೆ. ಸೊ ಅದರಿಂದ ಹೆಚ್ಚು ಸಮಯ ಬೇಕಾಗುತ್ತೆ, ನಮ್ಗೆ ಎನರ್ಜಿ ವೇಸ್ಟ್ ಆಗ್ಬೋದು. ಅದಕ್ಕೆ ಹಾಕೊಂಡಿರ್ತಕ್ಕಂಥ ಪ್ರೊಸೀಜರ್ಸ್, ಪ್ಲಾನ್ಸ್ ಎಲ್ಲ ಬೇರೆ ಬೇರೆ ಡೈಮೆನ್ಷನ್ಸ್, ಆಯಾಮಕ್ಕಳಿಗೂ ಹೋಗ್ಬೋದು. ಸೊ ಇದು ಪ್ರಸ್ತುತ ನಡೆಯುವ ವರ್ತನೆ ಮಾತ್ರ ಅವಲೋಕಿಸುತ್ತದೆ, ಆದ್ರೆ ಈಗಾಗಲೇ ಘಟಿಸಿದ ಸನ್ನಿವೇಶಕ್ಕೆ ಸಂಬಂಧಿಸಿದಂತೆ ಅಳೆಯಲು ಸಾಧ್ಯ ಆಗೋದಿಲ್ಲ. ನಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಏನಿತ್ತು, ಪಾಸ್ಟ್ ನಾಲೆಡ್ಜ್ ಏನಿತ್ತು, ಸೊ ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಈಗ ಏನ್ ನಡೀತಾ ಇದೆ ಅದನ್ನ ಮಾತ್ರ ನಾವು ರೆಕಾರ್ಡ್ ಮಾಡ್ಲಿಕ್ಕೆ ಸಾಧ್ಯ. ಅವ್ನು ಏನ್ ಹಿಂದೆ ಆಲೋಚನೆ ಮಾಡ್ದ, ಇವನ ಆಂಗಲ್ ಯಾವ ರೀತಿ ಇತ್ತು ಇದಕ್ಕೆ ಸಂಬಂಧಿಸಿದಂತೆ, ಸೊ ಇದನ್ನೆಲ್ಲ ನಾವು ಆಕ್ಚುಯಲ್ ಆಗಿ ಅಸೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ರೆಸೆಂಟ್ ಏನ್ ನಡೀತಿರುತ್ತೆ, ಪ್ರೆಸೆಂಟ್ ಏನ್ ಆಗ್ತಾ ಇರುತ್ತೆ ಅದನ್ನು ಮಾತ್ರ ನಾವು ಅವಲೋಕನಗಳನ್ನ ಮಾಡ್ಲಿಕ್ಕೆ ಸಾಧ್ಯ. ನಿನ್ನೆದು ಗೊತ್ತಿಲ್ಲ, ನಾಳೆದು ಗೊತ್ತಿಲ್ಲ. ಸೊ ಇವತ್ತಿಂದು ಈ ಕ್ಷಣದ್ದು ಮಾತ್ರ ನಮಗೆ ಗೊತ್ತಾಗುತ್ತೆ. ಯಾವುದೇ ಸಂದರ್ಭದಲ್ಲಿ ಯಾರಾದರೂ ಅವಲೋಕಿಸುವ ಬಗ್ಗೆ ಯೋಚನೆಗಳು ಬಂದಲ್ಲಿ ಆ ವ್ಯಕ್ತಿ ಅಥವಾ ಸಮೂಹ ಅಸ್ವಾಭಾವಿಕ ನಡವಳಿಕೆಯನ್ನು ತೋರಿಸುತ್ತಾನೆ. ಇದರಿಂದ ಸಾಮಾನ್ಯೀಕರಣಗೊಂಡ ಸಂಶೋಧನೆ ತಪ್ಪಾಗಬಹುದು. ಸೊ ಆಬ್ವಿಯಸ್ಲಿ ಯಾರೋ ನನ್ನ ಅಬ್ಸರ್ವ್ ಮಾಡ್ತಾ ಇದಾರೆ, ಯಾರೋ ನನ್ನನ್ನ ಇಂಟರ್ವ್ಯೂ ಮಾಡ್ತಾ ಇದಾರೆ, ಇದರಿಂದ ಅವನಿಗೆ ಬೇಕಾಗಿರುವಂತ ಮಾಹಿತಿಗಳನ್ನು ಪಡ್ಕೋಬಹುದು ಅಂತ ಸಂದರ್ಭದಲ್ಲಿ ಸೊಫಿಸ್ಟಿಕೇಟೆಡ್ ಆಗಿರ್ತಕ್ಕಂಥ ರಿಪ್ಲೈಗಳೇ ಬರುತ್ತೆ. ಅದ್ರ ಮೇಲೆ ನಾವು ಅವಲೋಕನ ಯಾರು ಅಬ್ಸರ್ವ್ ಮಾಡದಿರ್ತಕ್ಕಂಥ ಸಂದರ್ಭದಲ್ಲಿ ಆಕ್ಚುಯಲ್ ಆಗಿರ್ತಕ್ಕಂಥ ವರ್ತನೆಯನ್ನ ನಾವು ಗ್ರಹಿಸ್ಕೊಂಡು ಜನರಲೈಸ್ ಮಾಡ್ತಾ ಇದೀವಿ ಅಂತ ಇಂಟರ್ಪ್ರಿಟ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ವಿಧಾನ ಪಕ್ಷಪಾತ ಆಗೋ. ಸೊ ಓಕೆ, ನಮಗೆ ಗೊತ್ತಿರತಕ್ಕಂಥವ್ರನ್ನ ಒಂದು ರೀತಿಯಾಗಿ ಪ್ರೊಜೆಕ್ಟ್ ಮಾಡ್ತೀವಿ, ಒಂದು ರೀತಿಯಾಗಿ ನಾವು ಅರ್ಥೈಸ್ಕೊಳ್ತೀವಿ. ನಮ್ಮ ಕಮ್ಯುನಿಟಿ, ನಮ್ಮ ಜಾತಿ, ನಮ್ಮ ಪ್ರದೇಶ, ನಮ್ಮ ಜೆಂಡರ್, ಸೇಮ್ ಜೆಂಡರ್, ಸೊ ನಮ್ಮ ಒಪಿನಿಯನ್ಸ್, ನಮ್ಮಲ್ಲಿ ಇರ್ತಕ್ಕಂಥ ಈಗ ಆಲ್ರೆಡಿ ಕೆಲವೊಂದು ಪ್ರಿಜುಡಿಸ್ಗಳು ಈ ಪಕ್ಷಪಾತಕ್ಕೆ ಒಳಗಾಗುತ್ತೆ. ಓಕೆ, ಸೊ ನನಗೆ ಸೊ ಇಂಥ ಕಮ್ಯುನಿಟಿ ಕಂಡ್ರೆ ಆಗಲ್ಲ. ಸೊ ಅವ್ರು ಎಂಥದ್ದೇ ವ್ಯಕ್ತಿ ವರ್ತನೆಗಳನ್ನ ತೋರಿಸಿದ್ರು ಅದನ್ನ ಆವರೇಜ್ ಆಗಿ ಬರೆಯುವಂಥದ್ದು ಅಥವಾ ಅದನ್ನ ನಗಣ್ಯ ಮಾಡುವಂಥದ್ದು ಸಾಧ್ಯತೆಗಳು ಹೆಚ್ಚು, ಪಕ್ಷಪಾತ ಆಗೋ ಸಾಧ್ಯತೆಗಳು ಹೆಚ್ಚು. ಸಂಶೋಧನೆ ಬೇಕಾದ ವರ್ತನೆಯ ಬರೋವರೆಗೂ ಸಂಶೋಧನೆ ಕಾಯಲೇಬೇಕಾಗುತ್ತೆ. ಸೊ ನಾವು ಹೋಗಿ ಡೇಟಾ ಕಲೆಕ್ಟ್ ಬರ್ತೀವಿ ಅಂತಂದ್ರೆ ಆಗೋದಿಲ್ಲ. ಸೊ ಕ್ವಶನ್ ಮುಖಾಂತರ ಒಬ್ಬ ವ್ಯಕ್ತಿಯಲ್ಲಿ ಇದ್ದಾನೆ, ಅವನ್ನ ಅಪ್ರೋಚ್ ಮಾಡಿ ಎಸ್ ಯು ಆರ್ ರೆಡಿ ಫಾರ್ ಗಿವಿಂಗ್ ಯುವರ್ ರೆಸ್ಪಾನ್ಸ್ ಅಂತಂದ್ರೆ ಎಸ್ ಅವನ ಅಗ್ರಿ ಆಯ್ತು ಅಂತಂದ್ರೆ ನಾವು ಡೇಟಾ ಕ್ವಶನ್ ಕೊಟ್ಟು ಡೇಟಾ ಕಲೆಕ್ಟ್ ಮಾಡ್ಕೊಂಡ್ ಬರ್ಬೋದು. ಅದರಲ್ಲಿ ಕ್ವಶನ್ ಮೆಥಡ್ ಇದೆ, ಇಂಟರ್ವ್ಯೂ ಮೆಥಡ್ ಇದೆ. ಸೊ ಇಂಟರ್ವ್ಯೂ ಮೆಥಡ್, ಸೊ ಒಂದು 5 ನಿಮಿಷ ಫ್ರೀ ಆಗಿದೆಯೇನಪ್ಪ, ಕೆಲವೊಂದು ವಿಷಯಗಳನ್ನು ಕೇಳಬೇಕು. ಓಕೆ, ಅಗ್ರಿ ಆಗಿತ್ತು ಅಂತಂದ್ರೆ ಕೆಲವೊಂದು ಕ್ವಶನ್ಸ್ ಕೇಳಿ ನಾವು ಉತ್ತರಗಳನ್ನು ಪಡ್ಕೋಬಹುದು. ಆದ್ರೆ ಅವಲೋಕನ ವಿಧಾನ ಆಗಲ್ಲ. ನಾವೇನೋ ಒಂದು ಅವಲೋಕನ ವಿಧಾನದಲ್ಲಿ ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಇಂತ ವರ್ತನೆ ಬರಬಹುದು ಅಂತ, ಅಥವಾ ಯಾವ ರೀತಿ ಇರಬಹುದು ಅಂತ. ಆ ವರ್ತನೆ ಬರೋವರೆಗೂ ನಾವು ಕಾಯಲೇಬೇಕಾಗುತ್ತೆ, ಕಾಯ್ತಾ ಕೂತ್ಕೋಬೇಕು. ಸೊ ಇವೆಲ್ಲ ಡ್ರಾಬ್ಯಾಕ್ಸ್. ಸೊ ಇಲ್ಲಿಗೆ ಕಂಟೆಂಟ್ ಮುಂದಿದೆ. ಸೊ ಎಲ್ಲರಿಗೂ ನಮಸ್ಕಾರ, ಧನ್ಯವಾದ.